ಆ, ಎಲ್ಲರಿಗೂ ನಮಸ್ಕಾರ. ಸೊ ಇಂದಿನ ಸಂಚಿಕೆಯಲ್ಲಿ ಶ್ರೀಮತಿ ಶಿಲ್ಪಾ ಮೇಡಮ್ ಅವರು ಸಂವಿಧಾನದ ಬಗ್ಗೆ ಈ ಸಿವಿಲ್ ನ್ಯಾಯಾಧೀಶರ ಮುಖ್ಯ ಪರೀಕ್ಷೆಯ ವಿಷಯವಾಗಿ ಸಾಕಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಮತ್ತು ಕಾನ್ಸೆಪ್ಟ್ಸ್ ನ ಹೇಳ್ಕೊಟ್ಟಿದ್ರು. ಸೊ ಇವತ್ತು ಮುಂದುವರೆದ ಭಾಗ ಅವರು ಕಂಟಿನ್ಯೂ ಮಾಡ್ತಾರೆ. ಸೊ ಅವ್ರನ್ನ ನಾವು ಬರ್ಮಾಡ್ಕೊಳ್ಳೋಣ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಓವರ್ ಟು ಯು ಮೇಡಮ್. Okay, sir. Thank you, sir. Thank you. Ah. Friends, yesterday we have discussed about with relating to the questions which are asked in the question papers. I think main points I have covered, but little bit I need to cover along with some case laws which we need to cover today. The first of all, we are going to take it that the how appointments of district judges and persons other than district judges into the judicial service of a state is made. So if you go to the analysis of these things, we can analyze that the appointment according to Article 233 and Article 234, it explains the appointment of the other judicial services members. So in 1947 and the 48, there is a debate going on how it could be appointed, whether there is any structure can be made it with respect to appointment of the other district judges or other than district judges into the judicial services. After that debate, the constitutional debate, the framers are come to the conclusion under the Article 233 and 234, they have made a clear cut of discretionary power to the authorities, and those authorities are, one is governor and other one is the concerned public service commission. So after the public service commission, it has to be structured. They are given power to the public services commission to appointing, to give advice to the governor for appointment of the other judicial services. It has went on to the Article 233 and 234. If any questions are asked with respect to appointment of the other judicial services, you need to write that it shall be according to Article 233 and 234, it shall be made by the governor of a state with the consultations of the concerned public service commission. So ಸಂಬಂಧಿಸಿದಂತಹ ಯಾವುದೋ ಪಬ್ಲಿಕ್ ಸರ್ವಿಸ್, ಸಾರ್ವಜನಿಕ ಸೇವಾ ಆಯೋಗದೊಂದಿಗೆ ಅಥವಾ ಲೋಕಸೇವಾ ಆಯೋಗ ಅಂತ ನಾವೇನ್ ಕರಿತೀವಲ್ಲ, ಕರ್ನಾಟಕ ಲೋಕಸೇವಾ, ಕರ್ನಾಟಕದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗ ಅಥವಾ ಆಯಾಯ ಸ್ಟೇಟ್ ಅಲ್ಲಿ ಇರುವ ಲೋಕಸೇವಾ ಆಯೋಗದ ಕಡೆಯಿಂದ ಅಪಾಯಿಂಟ್ಮೆಂಟ್ ಅಂದ್ರೆ ಅವರು ಇವಾಗ ಇಲ್ಲಿ ಎಕ್ಸಾಮ್ಸ್ ಅನ್ನ ನಡೆಸ್ತಾರೆ, ಮೇನ್ಸ್ ಇದೆಲ್ಲ. ಇವನ್ ನಿಮಗೆ ಡಿಸ್ಟ್ರಿಕ್ಟ್ ಜಡ್ಜಸ್ ಅಥವಾ JMFC ಜಡ್ಜಸ್ ಗಳಿಗೆ ಕಾಲ್ಫರ್ ಮಾಡುವಂತದ್ದು ಹೈಕೋರ್ಟಿನ ಇದಿರುತ್ತೆ. ಆದ್ರೆ ಕನ್ಸಲ್ಟೇಷನ್ ವಿತ್ ಕೆಪಿಎಸ್ಸಿ ಮಾದರಿಯಲ್ಲಿ ಹೇಗೆ ನಡೆಸ್ತಾರೆ ಹಾಗೆ ಅದರ್ ಜುಡಿಷಿಯಲ್ ಮೆಂಬರ್ಸ್ ಅನ್ನ ಆ ಕೆಪಿಎಸ್ಸಿ ಆಧಾರದ ಮೇಲೆ ಎಕ್ಸಾಮ್ಸ್ ಅನ್ನ ತಗೊಂಡು ಆ ಲೋಕಸೇವಾ ಆಯೋಗದ ಸಹಯೋಗದೊಂದಿಗೆ ಅದರ್ ಜುಡಿಷಿಯಲ್ ಸರ್ವಿಸ್ ಅನ್ನ ಇವರಿಗೆ ಗವರ್ನರ್ ಇಂದ ನೋಟಿಫಿಕೇಶನ್ ಮಾಡಿಸಿ ಸೊ ಅಪಾಯಿಂಟ್ಮೆಂಟ್ ಅನ್ನ ಮಾಡ್ತಾರೆ. ಇದನ್ನ ನೀವು ಆರ್ಟಿಕಲ್ 233 ಮತ್ತೆ 234 ಅಲ್ಲಿ ನೋಡಬಹುದು. So come to the next, we can go for the writ provisions. So can anyone highlight under which article the writ provisions can implemented? ಯಾರಾದ್ರೂ ಹೇಳ್ತೀರಾ ಎಲ್ಲಿದೆ ನಮಗೆ ರಿಟ್ ಪ್ರಾವಿಷನ್ಸ್ ಅಂತ? Article 32. Article 32. Next 226. Is there any difference from Article 32 and 226? ಏನಾದ್ರೂ ಭಿನ್ನತೆ ಇದೆಯಾ ಆರ್ಟಿಕಲ್ 32ಕ್ಕೂ ಮತ್ತೆ 226ಕ್ಕೂ? Yes, madam. 32 applicable to only Supreme Court. 226 High Court and Supreme Court ಎರಡು ಕಡೆನೂ ಅಪ್ಲಿಕೇಶನ್ ಫೈಲ್ ಮಾಡಬಹುದು. ಅಪ್ಲಿಕೇಶನ್ ಅದರ್ ದ್ಯಾನ್ ಮೇಡಂ yes ಹೇಳಿ. ಆರ್ಟಿಕಲ್ 32 ಸಂವಿಧಾನದ ರಕ್ಷಕ ಎಂದೇ ಕೆಲಸ ಮಾಡುತ್ತೆ ಮೇಡಂ. ಹೌದು. ಅದರ್ ದ್ಯಾನ್ ಏನಾದ್ರು ಡಿಫ್ರೆನ್ಸ್ ಏನಿದೆ? ರಿಟ್ ಪ್ರಾವಿಷನ್ ಅಲ್ಲಿ ಹೆಚ್ಚಿನ ಅಧಿಕಾರ ಯಾರಿಗಿದೆ ಅಂತ ಗೊತ್ತಿದೆ ನಿಮ್ಗೆ? ಸುಪ್ರೀಂ ಕೋರ್ಟ್ ಮೇಡಂ. ನೋ ಮೇಡಂ, ಹೈಕೋರ್ಟ್ ಗೆ. ಸಾರಿ, ಹೈಕೋರ್ಟ್ ಗೆ. ಹೇಗೆ ಇಬ್ರಲ್ಲೂ ಡಿಫ್ರೆನ್ಸ್ ಹೇಗೆ? ಹೈಕೋರ್ಟಿಗೆ ಮೂಲಭೂತ ಹಕ್ಕುಗಳ ಜೊತೆಗೆ ಮೂಲಭೂತ ಹಕ್ಕುಗಳನ್ನ ಅಷ್ಟೇ ನಾವು ಸುಪ್ರೀಂ ಕೋರ್ಟಿಗೆ ಕ್ವಶನ್ ಮಾಡಬಹುದು. ಬಟ್ ಹೈಕೋರ್ಟಿಗೆ ಮೂಲಭೂತ ಹಕ್ಕುಗಳು ಮತ್ತು ಇತರ ಹಕ್ಕು ಯಾವುದೇ ಚ್ಯುತಿ ಆದ್ರೂ ಕೂಡ ಅದನ್ನ ಎರಡು ನಾವೇನ್ ಹೇಳ್ತೀವಿ? ಎಸ್, ಇತರ ಹಕ್ಕುಗಳನ್ನ ನಾವೇನ್ ಹೇಳ್ತೀವಿ? ಇತರ ಹಕ್ಕುಗಳು. ಸೊ ದೋಸ್ ಯು ಆರ್ ರೈಟಿಂಗ್ ಆಸ್ ಎ ಜಡ್ಜಸ್ ಎಕ್ಸಾಮ್. ಇತರ ಹಕ್ಕುಗಳು ಅಂದಾಗ ನಾವು ಅದನ್ನ ಏನಂತ ತಗೊಂಡ್ ಬರ್ತೀವಿ? ಮೂಲಭೂತ ಹಕ್ಕುಗಳ ಜೊತೆಗೆ ಇತರೆ ತೊಂದರೆಗಳಾಗಿರ್ತಾವಲ್ಲ ಮೇಡಮ್, ಅವನ್ನ
ಅದೇ ಅದನ್ನ ನಾವೇನಂತ ಹೇಳ್ತೀವಿ? ಇತರೆ ಫಂಡಮೆಂಟಲ್ ಡ್ಯೂಟೀಸ್. ಸಿವಿಲ್ ಹಕ್ಕುಗಳು ಅಂದ್ರೆ ಕಾನೂನುಬದ್ಧ ಹಕ್ಕುಗಳು ಏನಿದೆ ಮೂಲಭೂತ ಹಕ್ಕುಗಳ ಜೊತೆಯಲ್ಲಿ ಕಾನೂನುಬದ್ಧ ಹಕ್ಕುಗಳು ಅಂದ್ರೆ ಪ್ರಿರೋಗೇಟಿವ್ ಮೋರ್ ಪವರ್ ಕೊಟ್ಟಿರೋದು. ಇನ್ಸ್ಟೆಡ್ ಆಫ್ ವಿತ್ ರೆಸ್ಪೆಕ್ಟ್ ಟು ದ ರಿಟ್ ಪ್ರಾವಿಷನ್ ದ ಹೈಕೋರ್ಟ್ ಹ್ಯಾವ್ ದ ಪ್ರಿರೋಗೇಟಿವ್ ಪವರ್ ರಾದರ್ ದ್ಯಾನ್ ದಿ ಸುಪ್ರೀಂ ಕೋರ್ಟ್. ಸುಪ್ರೀಂ ಸರ್ವೋಚ್ಚ ನ್ಯಾಯಾಲಯಕ್ಕಿಂತ ಹೈಕೋರ್ಟಿಗೆ ಹೆಚ್ಚಿನ ಅಧಿಕಾರವನ್ನ ಕೊಡಲಾಗಿದೆ. ಯಾಕಂದ್ರೆ ಹೈಕೋರ್ಟಿನಲ್ಲಿ ಕೇವಲ ಮೂಲಭೂತ ಹಕ್ಕುಗಳಷ್ಟೇ ಉಲ್ಲಂಘನೆಗಷ್ಟೇ ಅಲ್ಲ, ಮತ್ತು ಇತರ ಕಾನೂನುಬದ್ಧ ಹಕ್ಕುಗಳ ಉಲ್ಲಂಘನೆಗೂ ಕೂಡ ಈ ರಿಟ್ ಪ್ರಾವಿಷನ್ಸ್ ಗಳನ್ನ ಹಾಕಬಹುದು ಅಲ್ವಾ. ಹಾಗಾಗಿ ಹೈಕೋರ್ಟಿಗೆ ಇದರಲ್ಲಿ ಹೆಚ್ಚಿನ ಮಹತ್ವವನ್ನ ಕೊಟ್ಟಿದ್ದಾರೆ. ಸೊ ಕಮ್ ಟು ದಿ ಸ್ಪೆಸಿಫಿಕ್ ರಿಟ್ಸ್. ಆಲ್ವೇಸ್ ಹೇಬಿಯಸ್ ಕಾರ್ಪಸ್ ಅನ್ನ ಒಂದು 3 times ಕೇಳಿದ್ದಾರೆ. ಹೇಬಿಯಸ್ ಕಾರ್ಪಸ್ ಅಂದ್ರೆ ಏನು? ಇಟ್ ಇಸ್ ಎ ಲ್ಯಾಟಿನ್ ಟರ್ಮ್. ಇಟ್ ಮೀನ್ಸ್ ಯು ಮೇ ಹ್ಯಾವ್ ದ ಬಾಡಿ. ಯಾವಾಗ ಇದನ್ನ ಕೊಡ್ಬೋದು? The writ is issued in form of an order calling upon a person by whom another person is detained to bring that person before the court and let the court know why what authority has detained that person. If the cause known discloses the detained person has been detained illegally, the court will order that he has to be released. Thus, the main object of the writ is to give quick and immediate remedy to a person who is unlawfully detained by the person, whether in prison or private custody. ಯಾಕೆ ಬೇಕಿಲ್ಲಿ ಹೇಬಿಯಸ್ ಕಾರ್ಪಸ್? ಮೂಲಭೂತ ಹಕ್ಕನ್ನ ನೀವು ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಡ್ತೀರಾ. ಇತರ ಹಕ್ಕುಗಳಲ್ಲಿ ಅಂದ್ರೆ ಹೈಕೋರ್ಟಿಗೆ ಏನ್ ಅಪ್ರೋಚ್ ಮಾಡ್ತಿರಲ್ಲ, ಬರೀ ಪ್ರೈವೇಟ್ ಬಾಡಿ ಕೂಡ ಯಾರನ್ನಾದ್ರೂ ಡಿಟೈನ್ ಮಾಡಿದ್ರೆ ಅಂದ್ರೆ ಯಾರನ್ನಾದ್ರೂ ವಶಪಡಿಸಿಕೊಂಡಿದ್ರೆ ಅಥವಾ ಅವನನ್ನ ಕೂಡ ಹಾಕೊಂಡಿದ್ರೆ ಅಥವಾ ಅವನನ್ನ ಬಂಧನವನ್ನ ಮಾಡಿದ್ರೆ, ಬಂಧನ ಕರೆಕ್ಟ್ ವರ್ಡ್ ಕನ್ನಡದಲ್ಲಿ ತಗೊಳಿದ್ರೆ, ಬಂಧನವನ್ನ ಮಾಡಿದ್ರೆ ಅದು ಅಥಾರಿಟೀಸೇ ಇರ್ಬೋದು, ಅಧಿಕಾರಯುತರು ಇರ್ಬೋದು, ಅಥವಾ ಇತರ ಖಾಸಗಿ ವ್ಯಕ್ತಿಗಳೇ ಇರ್ಬೋದು. ಯಾವುದೇ ವ್ಯಕ್ತಿಯನ್ನ ಬಂಧನದಲ್ಲಿ ಇಟ್ಟುಕೊಂಡಿದ್ದಾರೆ ಅಂತಹ ವ್ಯಕ್ತಿಯನ್ನ ಕೋರ್ಟಿನ ಮುಂದೆ, ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ, ಮತ್ತು ಆ ವ್ಯಕ್ತಿ ನಮಗೆ ಕಾಣಿಸ್ತಿಲ್ಲ ಅಂತ ಯಾರು ಆತನ ಪರವಾಗಿ ಇಚ್ಛೆ ಉಳ್ಳವರು ಕೇಳ್ತಾರೋ, ಯಾರು ಕೇಳ್ಬೋದು ರಿಟನ್ನ? ರಿಟನ್ ಯಾರು ಕೇಳ್ಬೋದು? ಸೊ ಬಿಫೋರ್ ಗೋಯಿಂಗ್ ಟು ರಿಟ್ ಪ್ರಾವಿಷನ್ ಯಾರು ಹಾಕ್ಬೋದು ರಿಟನ್? ಬಂಧನಕ್ಕೆ ಒಳಗಾಗಿರ್ತಕ್ಕಂಥ ವ್ಯಕ್ತಿ ಅಥವಾ ಅದರ ಸಂಬಂಧಿಕರು ಅಥವಾ ಇತರೆ ಹಿತಾಸಕ್ತಿ ವಹಿಸಿದವರು ಯಾರ್ಯಾರು ಹಾಕ್ಬೋದು ಮೇಡಮ್? ಯಾರಾದ್ರೂ ಹೇಬಿಯಸ್ ಕಾರ್ಪಸ್ ಬಂಧನಕ್ಕೆ ಒಳಗಾಗಿರೋ ವ್ಯಕ್ತಿ ಹೇಗಾಗ್ತಾನೆ? ಅವನಿಗೆ ಗೊತ್ತೇ ಇರಲ್ಲ, ಅವ್ನ ಕೋರ್ಟ್ ಹತ್ರ ಬರಕ್ಕೆ ಆಗಲ್ಲ, ನನ್ನನ್ನ ಇದ್ ಮಾಡಿ ಅಂತ ಹೇಳ್ಬಿಟ್ಟು. ಸಂಬಂಧಿಕರು ಹಾಕ್ಬೋದು ಮೇಡಮ್, ಯಾರಾದ್ರೂ ಸಂಬಂಧಿಕರು, ಯಾಕಂದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಎಸ್, ಆ ಸಂಬಂಧಿಕರು ಅಥವಾ ಇಚ್ಛೆ ಉಳ್ಳ ವ್ಯಕ್ತಿ ಅಥವಾ ಅವರ ಪರವಾಗಿ ಯಾವುದೇ ಇನ್ನಿತರ ಸಂಘ ಸಂಸ್ಥೆ, ಯಾಕಂದ್ರೆ ಇವಾಗ ಬ್ರಾಡರ್ ವೇ ಕೊಟ್ಬಿಟ್ಟಿದ್ದಾರೆ ಅಲ್ವಾ, ಪಬ್ಲಿಕ್ ಇಂಟ್ರೆಸ್ಟ್ ಅಂತ ಹೇಳ್ಬಿಟ್ಟು. ಸೊ NGOs ಯಾರು ಇರ್ತಾರೆ, ಗೊತ್ತಾಗಿದೆ ಆ ತರ ವಿಷಯ ಗೊತ್ತಾಗಿದೆ ಅಂತ ಹೇಳಿದ್ರೆ, ಇವನ್ ಸರ್ ವಿಧಿ ಪ್ರಜ್ಞಾ ಒಂದು NGO ನ ನಡೆಸ್ತಾ ಇದ್ದಾರೆ, ಸರ್ಗೆ ಗೊತ್ತಾಗುತ್ತೆ ಈ ತರ ಯಾರನ್ನ ಕಸ್ಟಡಿಯಲ್ಲಿ ಇಟ್ಟಿದ್ದಾರೆ ಅಂತ, ಸರ್ ಅವರ ಪರವಾಗಿ ಮುಂದೆ ನಿಂತ್ಕೊಳ್ಬಹುದು. ಯಾಕಂದ್ರೆ ಸರ್ ಸರ್ವಿಸ್ ಇಸ್ ಎ ಪ್ರೂವ್ ಬೋನಸ್ ಸರ್ವಿಸ್, ಅವ್ರದ್ದು ಲೀಗಲ್ ಏಡ್ ಸರ್ವಿಸ್ ಇರೋದ್ರಿಂದ ಹಿ ಕ್ಯಾನ್ ಹೆಲ್ಪ್ ಮೋರ್ ಥಿಂಗ್ಸ್. ಈ ವಿಷಯಗಳಲ್ಲಿ ರಿಟ್ ಪ್ರಾವಿಷನ್ಸ್ ಎಲ್ಲಾ ರೀತಿಯನ್ನು ಕೂಡ ಸರ್ಗೆ ಇರುವಂತಹ ಅಧಿಕಾರಗಳಿದೆ. ಸೊ ಯಾವುದೇ ಇಂಟ್ರೆಸ್ಟ್ ಇರುವಂತಹ ವ್ಯಕ್ತಿ he can propose before the court of law that the person has made by the custody unauthorizedly. ಅವಾಗ ಕೋರ್ಟ್ ಏನ್ ಮಾಡುತ್ತೆ, ಅವ್ರು ಹಾಕಿರೋದು ಕರೆಕ್ಟೋ ಇಲ್ವಾ ಅಂತ ಯಾವಾಗ ಅವ್ರನ್ನ ಪ್ರೊಡ್ಯೂಸ್ ಮಾಡ್ತಾರೆ, ಯಾಕೆ ಪ್ರೊಡ್ಯೂಸ್ ಮಾಡಿದ್ದೀರಾ, ಯಾಕೆ ನೀವು ಅವ್ರನ್ನ ಡಿಟೈನ್ ಮಾಡಿದೀರಾ ಅಂತ ಕೇಳಿದ್ರೆ, ವೆದರ್ ಇಟ್ ಇಸ್ ಲಾಫುಲಿ ಅಂತ ಹೇಳಿದ್ರೆ ಓಕೆ, ಡಿಟೆನ್ಷನ್ ಇಸ್ ಕರೆಕ್ಟ್ ಅಂತ ಹೇಳುತ್ತೆ. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಯಾವಾಗ ಅದನ್ನ ಲಾಫುಲಿ ಅಂತ ಹೇಳ್ಬೋದು, ಯಾವಾಗ ಇವನ್ ಆರ್ಟಿಕಲ್ 21 ಅಲ್ಲೇ ಹೇಳಿದ್ದಾರೆ ಏನಂತ, ಎಕ್ಸೆಪ್ಟ್ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ನೋ ಅದರ್ ಪರ್ಸನ್ ಕ್ಯಾನ್ ಬಿ ಡಿಟೈನ್ ಅಂತ. ಅಂದ್ರೆ ಯಾವುದೇ ಕಾನೂನಾತ್ಮಕಗಳಿಂದ ಒಬ್ಬ ವ್ಯಕ್ತಿಯನ್ನ ಡಿಟೈನ್ ಮಾಡೋದು ಅವಶ್ಯಕತೆ ಇದೆ ಅನ್ನೋದು ಗೊತ್ತಾಗುತ್ತೆ. ಅಂತಹ ಸಂದರ್ಭದಲ್ಲಿ ಅವನ ಪ್ರಾಣಕ್ಕೆ ರಕ್ಷಣೆ ಕೊಡೋಕೋಸ್ಕರ ಡಿಟೈನ್ ಮಾಡಿದ್ರೆ, ಅದನ್ನ ಇವ್ರು ಪ್ರೂವ್ ಮಾಡಿದ್ರೆ ಕೆಲವೊಂದು, ಸೊ ಆಗ ಅದನ್ನ ಬಂಧನ ಅಂತ ಹೇಳಕ್ ಬರಲ್ಲ, ಆಗ ಅದನ್ನ ಅವರು ಲಾಫುಲ್ಲಿ ಅಂತ ಕನ್ಸಿಡರ್ ಮಾಡ್ತಾರೆ. ಅದು ಇಲ್ದಲೆ ಅನ್ಲಾಫುಲಿ ಆಗಿ ಮಾಡಿದ್ರೆ ಕೋರ್ಟ್ ಇಮಿಡಿಯೇಟ್ಲಿ ಮೇಡ್ ಅನ್ ಆರ್ಡರ್ ಫಾರ್ ದಿ ರಿಲೀಸ್ ಆಫ್ ದಟ್ ಪರ್ಸನ್. ಸೊ ಇಲ್ಲಿ ಏನ್ ಹೇಳ್ತಾರೆ, ದ ಜನರಲ್ ರೂಲ್, ಯಾರು ಇದನ್ನ ಅಪ್ಲಿಕೇಶನ್ ಮಾಡಬಹುದು, ಪರ್ಸನ್ ಹೂ ಇಸ್ ಇಲ್ಲಿಗಲಿ ಡಿಟೈನ್ಡ್ ಬಟ್ ಇನ್ ಸರ್ಟೈನ್ ಕೇಸಸ್ ಅನ್ ಅಪ್ಲಿಕೇಶನ್ ಆಫ್ ಹೇಬಿಯಸ್ ಕಾರ್ಪಸ್ ಕ್ಯಾನ್ ಬಿ ಮೇಡ್ ಎನಿ ಪರ್ಸನ್ ಆನ್ ಬಿಹಾಫ್ ಆಫ್ ದಿ ಪ್ರಿಸನರ್ ಆಸ್ ಎ ಫ್ರೆಂಡ್, ಆಸ್ ಎ ರಿಲೇಷನ್. ಅವ್ನು ಇಲ್ಲಿಗಲಿ ಡಿಟೈನ್ ಅದನ್ನ ಮಾಡ್ಲಿಕ್ಕೆ ಸಾಧ್ಯತೆ ಇದ್ರೆ ಅವನು ಅವನ ಲಾಯರ್ಗೆ ಫ್ರೆಂಡ್ ಮುಖಾಂತರ ಆಗ್ಬೋದು. ಯಾಕಂದ್ರೆ ಅವನಿಗೆ ಕೋರ್ಟಿಗೆ ಕಳ್ಸೋದಕ್ಕೆ ಡಿಟೈನ್ ಮಾಡಿದಾಗ ಅವನಿಗೆ ಕಷ್ಟ ಆಗುತ್ತೆ. ಅವ್ನ ಇನ್ಫಾರ್ಮೇಶನ್ ಕೊಟ್ರೆ ಮಾಡ್ಬೋದು, ಇಲ್ಲ ಅಂದ್ರೆ ಆತನ ಫ್ರೆಂಡ್ ಅಥವಾ ಅವನ ಸಂಬಂಧಿಕರು ಯಾರೇ ಕೂಡ ಇದನ್ನ ಮಾಡಬಹುದು. ನೆಕ್ಸ್ಟ್ ಕಮ್ ಟು ದಿ ಮ್ಯಾಂಡಮಸ್. ಮ್ಯಾಂಡಮಸ್ ಅಂದ್ರೆ ಏನು? ಮ್ಯಾಂಡಮಸ್ ಇಟ್ಸ್ ಅನ್ ಆರ್ಡರ್. ದ writ of mandamus is thus an order by a superior court commanding a person or a public authority including the government and public corporation. ಯಾವಾಗ ಇದನ್ನ ಮಾಡ್ತಾರೆ,
to do forbid to do something in the nature of the public duty or in certain cases of a statutory duty. For example, the writ or order in the nature of mandamus were issued when there is a failure to perform a mandatory duty, but even in cases of alleged breaches of mandatory duty, the party must show that he has made a distinct demand to enforce that duty and the demand was met with refusal. So now demand ಮಾಡ್ತೀವಿ. For example, take it example of the live example of the Bangalore situation nowadays. ಸೊ ನಮಗೆ ಗೊತ್ತಿದೆ ಎಲ್ಲಾ ಕಡೆ ಕೆರೆಗಳಿತ್ತು, ಎಲ್ಲಾ ಮುಚ್ಚಿಬಿಟ್ಟು ಕೆರೆಗಳಿದ್ದಾಗಿದೆ, ಅದು ಆಗ್ತಿದೆ. ಈಗ ನಾವು ನೀವೇ ಇಷ್ಟು ಜನನ್ನು ಅನ್ಕೊಳ್ಳಿ, ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ನ ಹೈಕೋರ್ಟಿಗೆ ಫೈಲ್ ಮಾಡ್ತೀರಾ. ಸೊ ಗಿವ್ ಎನ್ ಆರ್ಡರ್ ಟು ದ BBMP, ಕ್ಲಿಯರ್ ಇಟ್, ಬೇಗ ಕ್ಲಿಯರ್ ಮಾಡ್ಲಿ, ಇಲ್ಲ ಅಂದ್ರೆ ಜನರ ಓಡಾಟ, ಜನರಿಗೆ ಬಹಳ ಸಂಕಷ್ಟಗಳಾಗುತ್ತೆ. ಮಳೆ ಬಂದ್ಬಿಟ್ಟು ಜನರ ವಾಸಕ್ಕೆ, ಅವರ ದಿನನಿತ್ಯ ಬದುಕಿಗೆ ಕಷ್ಟ ಆಗಿದೆ ಅಂತ ಹೇಳಿದಾಗ ನೀವು ಹೋಗಿ ಅಪ್ರೋಚ್ ಮಾಡಿರ್ತೀರಾ, ಬೇಗ ಕ್ಲಿಯರ್ ಮಾಡಿ, ಅಟ್ಲೀಸ್ಟ್ ಹೆಲ್ಪ್ ತಗೊಳ್ಳಿ ಅಂತ. ಅವ್ರು ಯಾವಾಗ ಅದಕ್ಕೇನೋ ಸಮರ್ಪಕವಾದಂತಹ ತಗೊಂಡಿರಲ್ಲ. ಅಥಾರಿಟೀಸ್ ಯಾರೇ ಆಗಿರ್ಬೋದು, ಎನ್ವೈರನ್ಮೆಂಟಲ್ ಇರ್ಬೋದು ಅಥವಾ ರೋಡ್ಸ್ ಇದಕ್ಕಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಇಫ್ ಎನಿ ಪರ್ಸನ್ ಅವ್ರದನ್ನ ಆ ಪಬ್ಲಿಕ್ ಅಥಾರಿಟಿನ ಕೇಳಿರ್ತಾರೆ, ಆದ್ರೆ ಆ ಪಬ್ಲಿಕ್ ಅಥಾರಿಟಿ ಅದನ್ನ ತಗೊಂಡಿರಲ್ಲ, ಆಗ ನೀವೇನ್ ಮಾಡಬಹುದು, ಹೈಕೋರ್ಟಿಗೆ ಅವ್ರಿಗೆ ಆರ್ಡರ್ ಮಾಡಿ ಅವರ ಡ್ಯೂಟಿಯನ್ನ, ಮ್ಯಾಂಡೇಟರಿ ಅದು ಅವ್ರ ಡ್ಯೂಟಿ, ಅದನ್ನ ಆರ್ಡರ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಬೋದು. ಅದಕ್ಕೋಸ್ಕರ ಈ ಮ್ಯಾಂಡಮಸ್ ಇದನ್ನ ತಗೊಳ್ತಾರೆ. ನೆಕ್ಸ್ಟ್ ಕಮ್ ಟು ದಿ ಪ್ರೊಹಿಬಿಷನ್. ಪ್ರೊಹಿಬಿಷನ್ ಅಂದ್ರೆ ಏನು? ಮ್ಯಾಂಡಮಸ್ ಕನ್ನಡದಲ್ಲಿ ಆಜ್ಞಾದೇಶ ಹೇಳ್ತಾರೆ. ಹೆಬಿಯಸ್ ಕಾರ್ಪಸ್ ಅಂತ ಹೇಳಿದ್ರೆ ಬಂಧನಕ್ಕೊಳಗಾದ ವ್ಯಕ್ತಿಯನ್ನ ಹಾಜರುಪಡಿಸುವುದು, 24 ಗಂಟೆ ಒಳಗೆ ಹಾಜರುಪಡಿಸಬೇಕು, ಪಡಿಸಿಲ್ಲ ಅಂದ್ರೆ ಅದನ್ನ ತಗೊಂಡಿರ್ತಾರೆ. ಪ್ರೊಹಿಬಿಷನ್ ಅಂದ್ರೆ a writ of prohibition is issued primarily to prevent an inferior court or tribunal from exceeding its jurisdiction or acting contrary to the rules of natural justice. ಸಿಂಪಲ್ ಇದು. ಏನು ರಿಟ್ ಆಫ್ ಪ್ರಾಹಿಬಿಷನ್ ಯಾವಾಗ ಇಷ್ಟ ಮಾಡ್ತಾರೆ ಅಂದ್ರೆ ತಡೆ ಇಡುವಂತದ್ದು. ಯಾವಾಗ ಅಂತ ಹೇಳಿದ್ರೆ, ಯಾವಾಗ ಇನ್ಫೀರಿಯರ್ ಅಂದ್ರೆ ಹೈಕೋರ್ಟ್ಗಿಂತ ಕೆಳ ಅಧೀನ ನ್ಯಾಯಾಲಯಗಳು ಅಥವಾ ಟ್ರಿಬ್ಯುನಲ್, ಅರೆಕಾಲಿಕ ನ್ಯಾಯಾಲಯಗಳು ಏನಿದಾವಲ್ಲ, ಈ ಟ್ರಿಬ್ಯುನಲ್ಗಳು ತಮ್ಮ ನ್ಯಾಯಾಧಿಕಾರ ವ್ಯಾಪ್ತಿಯನ್ನ ಮೀರಿ ಕೆಲವೊಂದು ಕೃತ್ಯಗಳನ್ನ ಅಥವಾ ಕೆಲವೊಂದು ಜೂರಿಸ್ಟ್ರಿಕ್ಷನ್ ನ್ಯಾಯಾಧಿಕಾರ ಮೀರಿ ಹೇಳಿಕೆಗಳನ್ನ ಅಥವಾ ಡಿಸಿಷನ್ ಗಳನ್ನ ಕೊಟ್ಟಿರ್ತಾರೆ. ಆಗ ನಿಮಗೆ ಈ ನ್ಯಾಯಾಧಿಕಾರ ಇಲ್ಲ, ನಿಮ್ಮ ನ್ಯಾಯಾಧಿಕಾರ ಮೀರಿ ಕೊಟ್ಟಿದ್ದೀರಾ, ಅದನ್ನ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ಈ ಪ್ರೊಹಿಬಿಷನ್ ರಿಟ್ ಅನ್ನ ತಗೊಳ್ತಾರೆ. ಯೂಶುವಲಿ ಇದನ್ನ ಯಾವಾಗ ಅಂತ ಹೇಳಿದ್ರೆ ಡಿಸ್ಟ್ರಿಕ್ಟ್ ಕೋರ್ಟಿಗೆ ಅಧಿಕಾರನೇ ಇರಲ್ಲ, ಅಥವಾ ಅದು ಸಬಾರ್ಡಿನೇಟ್ ಕೋರ್ಟಿಗೆ ಅಧಿಕಾರನೇ ಇಲ್ಲ. ಪಿಕ್ಯುನರಿ ನಿಮಗೆಲ್ಲ ಗೊತ್ತಿದೆ, ಪಿಕ್ಯುನರಿ ಜೂರಿಸ್ಟ್ರಿಕ್ಷನ್ ಇದೆ, ಟೆರಿಟೋರಿಯಲ್ ಜೂರಿಸ್ಟ್ರಿಕ್ಷನ್ ಇದೆ. ಆ ಜೂರಿಸ್ಟ್ರಿಕ್ಷನ್ ಮೀರಿ ಇಫ್ ದ ಕೋರ್ಟ್ ಹ್ಯಾವ್ ಟೇಕನ್ ದಟ್ ಕೇಸ್ ಅಂತ ಟೈಮಲ್ಲಿ ಈ ಪ್ರೊಹಿಬಿಷನ್ ಹಾಕಿ ಅದನ್ನ ಟ್ರಾನ್ಸ್ಫರ್ ಮಾಡಿಸೋದು ಅಥವಾ ಅದನ್ನ ತಡೆ ಹಿಡಿಯೋದನ್ನ ಮಾಡಬಹುದು. ಅದಕ್ಕೆ ಇದು ಹೈಕೋರ್ಟ್ ಲೆವೆಲ್ ಅಲ್ಲಿ ಜಾಸ್ತಿ ವರ್ಕ್ ಆಗುತ್ತೆ. ನೆಕ್ಸ್ಟ್ ಇಸ್ ಸರ್ಶ್ಯೂರರಿ. A writ of certiorari is issued by a superior court, that is Supreme Court and High Court, to an inferior court or a body exercising judicial or quasi-judicial functions to remove a suit from such inferior court or a body and adjudicate upon the validity of the proceeding or body exercising judicially or quasi-judicial function. So, ಈ ರಿಟ್ ಮಾತ್ರ ಸರ್ಶ್ಯೂರರಿ ರಿಟ್ಗೆ ಅಧಿಕಾರ ಇರೋದು ಹೈಕೋರ್ಟಿಗೆ ಮತ್ತೆ ಸುಪ್ರೀಂ ಕೋರ್ಟಿಗೆ. ಆದ್ರೆ ಪ್ರೊಹಿಬಿಷನ್ ರಿಟ್ ಅನ್ನ ಮಾಡುವಂತದ್ದು ಹೈಕೋರ್ಟ್ ತನ್ನ ಅಧೀನ ನ್ಯಾಯಾಲಯಗಳಿಗೆ. ಆದ್ರೆ ಇಲ್ಲಿ ಸುಪ್ರೀಂ ಕೋರ್ಟಿಗೂ ಅಧಿಕಾರ ಇದೆ. ಇಲ್ಲಿ ಹೈಕೋರ್ಟೇ ತಪ್ಪು ಮಾಡಿರ್ಬೋದು ಅಥವಾ ಸುಪ್ರೀಂ ಕೋರ್ಟ್ ಯಾವ್ದು ಹೈಕೋರ್ಟಿನ ಕೆಲ ಅಧೀನ ನ್ಯಾಯಾಲಯಗಳು ತಪ್ಪು ಮಾಡಿರ್ಬೋದು. ಆಗ ನಿಮ್ಮ ಎಕ್ಸೀಡ್ ಜೂರಿಸ್ಟ್ರಿಕ್ಷನ್ ಆಗಿರೋದನ್ನ ತಪ್ಪಿಸಿ ನೀವು ಇಮಿಡಿಯೇಟ್ ಆಗಿ ಅದನ್ನ ಬೇರೆ ಕಡೆ ವರ್ಗಾವಣೆ ಮಾಡಿ ಅಥವಾ ಆ ರೀತಿಯಲ್ಲಿ ಅಡ್ಜುಡಿಕೇಟ್ ಮಾಡೋದು ಸರಿಯಲ್ಲ, ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ವಯೋಲೇಷನ್ ಆಗ್ತಿದೆ ಅನ್ನೋ ಕಾರಣಕ್ಕೆ ಇದನ್ನ ಎರಡು ಕೋರ್ಟ್ಗಳು ಅಂದ್ರೆ ಮೇಲಿನ ಎರಡು ಕೋರ್ಟ್ಗಳಿಗೆ ಈ ಅಧಿಕಾರ ಇದೆ. ಬಟ್ ಪ್ರೊಹಿಬಿಷನ್ ಇರೋದು ಕೇವಲ ಹೈಕೋರ್ಟ್ ಗೆ ಜಾಸ್ತಿ, ಯಾಕಂದ್ರೆ ಅದು ಅಧೀನ ನ್ಯಾಯಾಲಯಗಳಿಗೆ ಹೇಳುವಂತಹದ್ದು. ಸೊ ಹಾಗಾಗಿ ಅದನ್ನೇ ಡಿಸ್ಟಿಂಗ್ವಿಶ್ ಮಾಡುವಾಗ ಹೇಳ್ತಾರೆ, ಪ್ರೊಹಿಬಿಷನ್ ಈಸ್ ಎ ಕಾಮನ್ ವಿತ್ ಸರ್ಶ್ಯೂರರಿ ಬಟ್ ಬೋತ್ ದ ರಿಟ್ಸ್ ಆರ್ ಇಶ್ಯೂಡ್ ವಿತ್ ದ ಆಬ್ಜೆಕ್ಟ್ ಆಫ್ ರಿಸ್ಟ್ರೈನಿಂಗ್ inferior court cannot exceed their jurisdiction. The difference between the two writs were explained in the Supreme Court that when an inferior court takes up for hearing a matter over which it has no jurisdiction, the person against whom the proceedings are taken can move the Supreme Court for a writ of prohibition, and on that an order will issue forbidding the inferior court to continue the proceedings. A proceeding ತಗೊಂಡು ಹೋಗ್ತಿದ್ದಾರೆ,
ಆ ಪ್ರೊಸೀಡಿಂಗ್ ಅಂದ್ರೆ ಯಾವುದೋ ಒಂದು ಪ್ರೊಸೀಡಿಂಗ್ ಅನ್ನ ತಗೊಂಡು ಅಂದ್ರೆ ಆ ಪ್ರಕರಣದಲ್ಲಿ ಹೇಳಿಕೆಗಳನ್ನ ಅಂದ್ರೆ ಆಲ್ರೆಡಿ ಅದನ್ನ ಗಹನೆಗೆ ತೆಗೆದುಕೊಂಡು ಅಂದ್ರೆ ಯಾವುದೇ ಒಂದು ಪ್ರಕರಣವನ್ನ ಹಾಕಿರುವಾಗ ಆ ಪ್ರಕರಣವನ್ನ ಕೈಗೆತ್ತಿಕೊಂಡು ಆ ಪ್ರೊಸೀಡಿಂಗ್ಸ್ ಪ್ರಕ್ರಿಯೆಗಳನ್ನು ಸ್ಟಾರ್ಟ್ ಮಾಡಿದ್ದಾರೆ ಎಂದಾಗ ಹೋದಾಗ ತಕ್ಷಣ ನಿಲ್ಲಿಸ್ಲಿಕ್ಕೆ ಪ್ರಾಹಿಬಿಷನ್ ಅಪ್ಲೈ ಮಾಡ್ತಾರೆ. ಸೊ ಇದನ್ನ ಅದೇ ಮ್ಯಾಟರ್ ಅನ್ನ ಯಾವಾಗ ಸರ್ಶಿಯೋರರಿ ವಿಷಯದಲ್ಲಿ ತಗೊಂಡ್ರೆ ಪಾರ್ಟಿ ಅಗ್ರೀವ್ಡ್ would have to move the Supreme Court for a writ of certiorari and that an order will be made quashing the decision on the ground of jurisdiction. ಅಂದ್ರೆ ಡಿಸಿಷನ್ ಕೊಟ್ಬಿಟ್ಟಿದ್ದಾರೆ, ಇಲ್ಲಿ ತಗೊಂಡು ಡಿಸಿಷನ್ ಕೊಟ್ಬಿಟ್ಟಿದ್ದಾರೆ. ಸೊ ತಗೊಂಡು ಡಿಸಿಷನ್ ಕೊಟ್ಟಾಗ ಆ ಡಿಸಿಷನ್ ಅನ್ನ ಆ ತೀರ್ಮಾನವನ್ನ ತೆಗೆದು ಹಾಕಿ, ಯಾಕಂದ್ರೆ ಅವ್ರಿಗೆ ಆ ಅಥಾರಿಟಿ ಇಲ್ಲ. ಒಂದ್ರಲ್ಲಿ ಪ್ರಕ್ರಿಯೆಗಳ ಮುಂಚೆ ಪ್ರಕ್ರಿಯೆ ಆಗ್ಬಾರ್ದು ಅಂತ, ಇನ್ನೊಂದ್ರಲ್ಲಿ ತೀರ್ಮಾನ ಆಗ್ಬಾರ್ದು ಅಂತ ಹೋಗುವಂತಹ ಎರಡು ರಿಟ್ಗಳು ಇದು. ಸೊ ಒನ್ ಈಸ್ ಮೇಡ್ ಬೈ ಟು ರಿಸ್ಟ್ರೈನಿಂಗ್ ದ ಪ್ರೊಸೀಜರ್ ಆರ್ ಪ್ರೊಸೀಡಿಂಗ್ಸ್ ಹ್ಯಾಸ್ ಟು ಬಿ ಕಮೆಂಟ್ಸ್, ದಟ್ ಇಸ್ ಪ್ರಾಹಿಬಿಷನ್. ದ ಅನದರ್ ಒನ್ ಇಸ್ certiorari, already the decisions has to be given by quash the decision, the certiorari will be applicable. Next come to the quo warranto. The quo warranto means what is your authority. By this, a writ of holder an office is called upon to show to the court under what authority he holds the office. The object of writ of quo warranto is to prevent a person to hold an office which he is not legally entitled to hold. ಒಬ್ಬ ವ್ಯಕ್ತಿ ತಾನ್ ಅದನ್ನ ಹೋಲ್ಡ್ ಮಾಡ್ಲಿಕ್ಕೆ ಲೀಗಲಿ ಅವನಿಗೆ ಸಮರ್ಥ ಇಲ್ಲ, ಆದ್ರೆ ಅದನ್ನ ತಗೊಂಡಿರ್ತಾನೆ. ಫಾರ್ ಎಕ್ಸಾಂಪಲ್ ಇವಾಗ ಕೊಡೋದಾದ್ರೆ ನಿಮ್ಗೆಲ್ಲ ಗೊತ್ತಿರೋಂಗೆ ನಿಮ್ಮ ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಇರ್ತಾರೆ. ಸೊ ಪ್ರಿನ್ಸಿಪಾಲ್ ಒಂದು ವೇಳೆ ಲೀವ್ ಹಾಕಿದಾಗ ವೈಸ್ ಪ್ರಿನ್ಸಿಪಾಲ್ಗೋ ಅಥವಾ ಮತ್ತೆ ಯಾರೋ ಹೈಯರ್ ಅಥಾರಿಟಿ ಇದ್ರೆ ವೈಸ್ ಪ್ರಿನ್ಸಿಪಾಲ್ ಹೈಯರ್ ಲೆಕ್ಚರ್ಸ್ ಗೆ ಕೊಟ್ಟೋಗಿರ್ತಾರೆ. ಡ್ಯೂರಿಂಗ್ ದಟ್ ಟೈಮ್ ಅವ್ರಿಗೆ ಏನ್ ಕೊಟ್ಟಿರ್ತಾರೆ, ಕೇವಲ ಅಸೈನ್ ಮಾಡಿರ್ತಾರೆ, ಯು ಹ್ಯಾವ್ ಟು ಲುಕ್ ಆಫ್ಟರ್ ಅಂತ. ಆದ್ರೆ ಬಂದಂತವ್ರು ಏನ್ ಮಾಡ್ತಾರೆ, ಆರ್ಡರೇ ಪಾಸ್ ಮಾಡ್ಬಿಡ್ತಾರೆ, ಏನೋ ಒಂದು ಕಾನೂನು ಪ್ರಕರಣಗಳನ್ನ ತಗೊಳ್ಳೋದು ಅಥವಾ ಈ ತರ ಏನೋ ಒಂದು ಚೇಂಜಸ್ ಆರ್ಡರ್ನ ಮಾಡ್ತಾರೆ, ಬಟ್ ಅವರಿಗೆ ಅಧಿಕಾರ ಇರಲ್ಲ. ಆವಾಗ ವಾಟ್ ಈಸ್ ಯುವರ್ ಅಥಾರಿಟಿ, ನಿನ್ನ ಅಥಾರಿಟಿ ಏನು ಅನ್ನೋದನ್ನ ಕ್ವಶನ್ ಮಾಡೋದು. ಇದು ಪಬ್ಲಿಕ್ ವರ್ಕ್ಸ್ ಅಲ್ಲಿ ಫಾರ್ ಎಕ್ಸಾಂಪಲ್ DC ಇಲ್ದಾಗ ಅವರ ಅಧೀನದಲ್ಲಿ, AC ಇಲ್ದಾಗ ಅವರ ಅಧೀನದಲ್ಲಿ, ಅಥವಾ ಯಾವ್ದೋ ಹೈಕೋರ್ಟ್ ಇದಿಲ್ಲದಾಗ ಅವರ ಅಧೀನದಲ್ಲಿ ಏನು ಪಬ್ಲಿಕ್ ಅಥಾರಿಟೀಸ್ ವರ್ಕ್ ಅನ್ನ ಮಾಡ್ತಾರೆ ಆ ಟೈಮ್ ಅಲ್ಲಿ, ಅಂದ್ರೆ ಅವರ ಅಧೀನದವರಿಗೆ ಅವರ ಲೀವ್ ಅಲ್ಲಿ ಕೊಟ್ಟೋದಾಗ ಅವರು ಮಾಡಿದಂತಹ ಯಾವುದೇ ಕಾನೂನುಗಳು ಅಥವಾ ಯಾವುದೇ ಹೇಳಿಕೆಗಳು ಸಮರ್ಪಕ ಇಲ್ಲ. ಯಾಕಂದ್ರೆ ಹಿ ಇಸ್ ನಾಟ್ ಅನ್ ಅಥಾರಿಟಿ ಟು ಡೂ ದಟ್, ಅವನ ಅಥಾರಿಟಿ ಅಲ್ಲ. ಈಗ ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದಾಗ ಕಾನ್ಸ್ಟೇಬಲ್ ನ ನೋಡ್ಕೊಳಪ್ಪ SI ನಾನು ರಜಾ ಹೋಗಿ ಬರ್ತೀನಿ ಅಂತ ಕೊಟ್ಟು ಹೋದ್ರು ಅನ್ನೋ ಕಾರಣಕ್ಕೆ, ಇನ್ಚಾರ್ಜ್ ಕೊಟ್ಟೋದ್ರು ಅನ್ನೋ ಕಾರಣಕ್ಕೆ SI ತರದಲ್ಲಿ ಅವ್ರು ರೂಲ್ ಮಾಡೋದಕ್ಕೆ ಆಗಲ್ಲ. ವೆನ್ ದಟ್ ಈಸ್ ಹ್ಯಾಪನ್ ಎನಿ ಪಬ್ಲಿಕ್ ಅಥಾರಿಟಿಲಿ ಯಾವಾಗ ಅದು ಆಗುತ್ತೆ, ಸೊ ದೆನ್ ದ ಕೋ ವಾರಂಟ್ ವಿಲ್ ಬಿ ಇಶ್ಯೂಡ್. ಅವಾಗ ಈ ಕೋ ವಾರಂಟ್ ನ ಇಶ್ಯೂ ಮಾಡ್ತಾರೆ. ನೆಕ್ಸ್ಟ್ ಕಮ್ ಟು ದಿ ಲಾಸ್ಟ್ ಪಾರ್ಟ್ ಆಫ್ ಯುವರ್ ಎಲ್ಲಾ ಕ್ವಶನ್ಸ್ ಅಲ್ಲಿ ಕೇಳಿರೋದು ಲಾಸ್ಟ್ ಒನ್ ಏನಂದ್ರೆ ಪ್ರಿಯಾಂಬಲ್. ಪ್ರಿಯಾಂಬಲ್ ಬರೆಯುವಾಗ ನೀವೇನಂತ ಬರೀತೀರಾ, ದ ಪ್ರಿಯಾಂಬಲ್ ಇನ್ಕ್ಲೂಡ್ಸ್. ಈಸಿಯಾಗಿ ಪ್ರಿಯಾಂಬಲ್ ನ ಕಲ್ತ್ಕೊಂಡ್ಬಿಟ್ಟು ವ್ಯಾಲ್ಯೂಸ್ ಎನ್ಶ್ರೈನ್ಡ್ ಅಂಡರ್ ದಿ ಪ್ರಿಯಾಂಬಲ್ ಅಂತ ತಗೊಳ್ಬೇಕು. ಪ್ರಿಯಾಂಬಲ್ ನ ಬರೆದ್ಬಿಟ್ಟು ಅದರಲ್ಲಿ ವ್ಯಾಲ್ಯೂಸ್ ಅಥವಾ ಐಡಿಯಲ್ಸ್ ಅಂತ ಹೇಳ್ತಾರೆ, ಅಂದ್ರೆ ಅದರಲ್ಲಿ ಇರುವಂತಹ ಮೂಲ ತತ್ವಗಳು ಏನು. ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ solemnly resolved, ಎಲ್ಲರಿಗೂ ಗೊತ್ತು. ಮೂಲ ತತ್ವಗಳು ಅಥವಾ ಐಡಿಯಲ್ ಅಂತ ಬಂದಾಗ ಸಾವರಿನ್, ಸೋಷಿಯಲಿಸ್ಟ್, ಸೆಕ್ಯುಲರ್, ಡೆಮೋಕ್ರೆಟಿಕ್, ರಿಪಬ್ಲಿಕ್, ಜಸ್ಟಿಸ್. ಅಂದ್ರೆ ನೀವ್ ಏನ್ ಬರ್ದಿರ್ತೀರಾ ಆ ಒಂದೊಂದು ವರ್ಡಕ್ಕೂ ಅಟ್ಲೀಸ್ಟ್ ಒಂದೊಂದು ವರ್ಡ್ ಅಲ್ಲಿ ನೀವು ಎಕ್ಸ್ಪ್ಲನೇಷನ್ ಕೊಡಕ್ ಬನ್ನಿ. ಅಥವಾ ಯು ಹ್ಯಾವ್ ಟು ರೈಟ್ ಸಮ್ ಆಫ್ ದಿ ಕೇಸಸ್ ವಿತ್ ರಿಲೇಟಿಂಗ್ ಟು ಕೇಶವಾನಂದ ಭಾರತಿ ಕೇಸ್ ಇರ್ಬೋದು, ಮಿನರ್ವಾ ಮಿಲ್ಕ್ ಕೇಸ್ ಇರ್ಬೋದು. ದೋ ದೇ ಆರ್ ಆಸ್ಕ್ ಪ್ರಿಯಾಂಬಲ್ ನ ನೀಟಾಗಿ ಕಲ್ತ್ಕೊಂಡಿರ್ತೀರಾ, ಬರೆದ್ಬಿಟ್ಟು ಆಮೇಲೆ ಅದನ್ನ ನೀವು ಬರೀಬೇಕು. ದ ಐಡಿಯಲ್ಸ್ ವಿಚ್ ಆರ್ ಕನ್ಫೈನ್ಡ್ ಅಂಡರ್ ದ ಪ್ರಿಯಾಂಬಲ್ಸ್ ಆರ್ ದೀಸ್ ಆರ್ ಆಲ್ ಯಾವ್ದು ಸಾವರಿನ್, ಸೋಷಿಯಲಿಸ್ಟ್, ಇದನ್ನೆಲ್ಲ ಐಡಿಯಲ್ಸ್ ವ್ಯಾಲ್ಯೂಸ್ ಅಂತ ಹೇಳ್ತಾರೆ. ಬಿಕಾಸ್ ದೀಸ್ ಆರ್ ಆಲ್ ಎಕ್ಸ್ಪ್ಲೈನಿಂಗ್ ವಾಟ್ ಈಸ್ ಇನ್ವಾಲ್ವ್ಡ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್. ನಿಮಗೆ ಗೊತ್ತಿದ್ರೆ ಆ ಆರ್ಟಿಕಲ್ ನ ಮೆನ್ಷನ್ ಮಾಡಿ, ಜೊತೆಗೆ ರೈಟ್ ದ ಕೇಸಸ್. ಕೇಶವಾನಂದ ಭಾರತಿ ಬರೀರಿ, ಅದರಲ್ಲಿ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಅಲ್ಲಿ ವೆದರ್ ಪ್ರಿಯಾಂಬಲ್ ಕ್ಯಾನ್ ಬಿ ಅಮೆಂಡೆಡ್, ಇಟ್ ಕ್ಯಾನ್ ಬಿ ಅಮೆಂಡೆಡ್ ಓನ್ಲಿ ಟು involve or to fulfill the circumstances basis, fulfill the or adding the words, but the basic features of the preamble cannot be taken into consideration. ಅದನ್ನ ರಿಮೂವ್ ಮಾಡೋಂಗಿಲ್ಲ, ಅದನ್ನ ಇದ್ರಲ್ಲಿ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಮಾಡಿ. ಸೊ ದೆನ್ ಅವಾಗ ಏನಾಗುತ್ತೆ, ನಿಮ್ದ ಪೂರ್ಣವಾಗಿ ನಿಮಗೆ ಆ ಪ್ರಿಯಾಂಬಲ್ ಬಗ್ಗೆ ಗೊತ್ತಿದೆ ಅಂತ ಗೊತ್ತಾಗುತ್ತೆ. ಸೊ ದೇ ವಿಲ್ ಗಿವ್ ಗುಡ್ marks on that. Okay, so ಹಾಗಾಗಿ ಪ್ರಿಯಾಂಬಲ್ ಅನ್ನು ಸ್ವಲ್ಪ ನೋಡ್ಕೊಳ್ಳಿ. These are all main questions. So ನಾನು ನಿನ್ನೆ ನಿಮಗೆ ಹೇಳಿದೆ ಮುಖ್ಯವಾಗಿ ಪಾರ್ಟ್ 3,
ಪಾರ್ಟ್ 4 ಮತ್ತೆ ಪಬ್ಲಿಕ್ ಸರ್ವಿಸ್ ಕಮಿಷನ್ ಬಗ್ಗೆ ಅಪಾಯಿಂಟ್ಮೆಂಟ್ ಹೇಗಾಗುತ್ತೆ ಅದರ ಬಗ್ಗೆ, ಮತ್ತೆ ಅದರ್ ದ್ಯಾನ್ ಡಿಸ್ಟ್ರಿಕ್ಟ್ ಜಡ್ಜ್ ಅನ್ನ ಹೇಗೆ ಅಪಾಯಿಂಟ್ ಮಾಡ್ತಾರೆ ಆರ್ಟಿಕಲ್ 233 to 234. ಮೇನ್ ಆಗಿ ಇಲ್ಲಿ ನಿಮಗೆ ಟಚ್ ಮಾಡಿರೋ ಆರ್ಟಿಕಲ್ ಅಂದ್ರೆ ಆರ್ಟಿಕಲ್ 22. ಡಿಟೈನ್ ಮಾಡಿದಾಗ ಅವನಿಗೆ ಏನು ಇನ್ನೊಂದಿದೆ, ವಾಟ್ ಆರ್ ದಿ ಕಾನ್ಸ್ಟಿಟ್ಯೂಷನಲ್ ಗ್ಯಾರಂಟೀಸ್ ಕನ್ಫರ್ಮ್ಡ್ ಪರ್ಸನ್ ಬೈ ದಿ ಅರೆಸ್ಟೆಡ್ ಡಿಟೈನ್. ಅವನಿಗೆ ಅರೆಸ್ಟ್ ಮಾಡಿದಾಗ ಅವನಿಗೆ ಏನ್ ಕಾನ್ಸ್ಟಿಟ್ಯೂಷನಲ್ ಗ್ಯಾರಂಟಿ ಕೊಡ್ತಾರೆ ಅಕಾರ್ಡಿಂಗ್ ಟು ಆರ್ಟಿಕಲ್ 22 ಸಬ್ ಕ್ಲಾಸ್ 2 ಜೊತೆಗೆ ರೆಡ್ ವಿತ್ ದ CRPC ಅಲ್ಲಿ ಅವನಿಗೆ ಏನ್ ಗ್ಯಾರಂಟಿ ಕೊಡ್ತಾರೆ, ಇಮಿಡಿಯೇಟ್ ಆಗಿ ವೈ ದೇ ಆರ್ ಅರೆಸ್ಟೆಡ್, ರೈಟ್ ಟು ನೋ ದ ಅರೆಸ್ಟ್, ಮತ್ತೆ ರೈಟ್ ಟು ಗಿವ್ ದಿ ಲೀಗಲ್ ಇದು ಅಡ್ವೈಸಸ್, ಲೀಗಲ್ ಅಡ್ವೈಸಸ್ ಕೊಡ್ಬೇಕು, ಅವನಿಗೆ ಹೇಳ್ಬೇಕು ನೀನನ್ನ ಯಾಕೆ ಅರೆಸ್ಟ್ ಮಾಡಿದೀವಿ ಅಂತ, ಅವನಿಗೆ ಕನ್ಸಲ್ಟ್ ಮಾಡ್ಲಿಕ್ಕೆ ಕೊಡ್ಬೇಕು. ರೈಟ್ಸ್ ಆಫ್ ಅರೆಸ್ಟ್ ನ ನೀವು ಹೇಗಿದ್ರು CRPC ನೋಡಿರ್ತೀರಾ, ಅದನ್ನ ಆರ್ಟಿಕಲ್ 22 ಅಲ್ಲಿ ಹೇಳುತ್ತೆ ಗ್ಯಾರಂಟೀಸ್ ಏನೇನಂತ. ಸೊ ಅದನ್ನ ನೀವು ಇಲ್ಲಿ ಬರಿಬೇಕಾಗುತ್ತೆ. ಹಾಗಾಗಿ ಎರಡು ಮಿಂಗಲ್ ಇರುತ್ತೆ, ಇದ್ರ ಕಡೆ ಸ್ವಲ್ಪ ಗಮನ ಹರಿಸಿ. ಸೊ ನೆನ್ನೆ ಎಮರ್ಜೆನ್ಸಿ ಹೇಳ್ದೆ, ನ್ಯಾಷನಲ್ ಎಮರ್ಜೆನ್ಸಿ ಮತ್ತೆ ಸ್ಟೇಟ್ ಎಮರ್ಜೆನ್ಸಿ ಹಾಗೆ ಫೈನಾನ್ಷಿಯಲ್. ಏನು ಚೇಂಜಸ್ ಆಗಿದೆ 44th ಅಮೆಂಡ್ಮೆಂಟ್ ಅಲ್ಲಿ ಅಂದ್ರೆ, ಅರ್ಲಿಯರ್ ನ್ಯಾಷನಲ್ ಎಮರ್ಜೆನ್ಸಿ ಆದಾಗ ಆಲ್ ಓವರ್ ಇಂಡಿಯಾ ಕೊಡ್ತಾ ಇದ್ರು, ಇವಾಗ ಪಾರ್ಟ್ ಆಫ್ ಇಂಡಿಯಾ ಕೊಡಬಹುದು ಪ್ರೊಕ್ಲಮೇಶನ್ ಅಲ್ಲಿ. ಇನ್ನೊಂದು ಚೇಂಜಸ್ ಆಗಿರೋದು ಅಂದ್ರೆ, ಅರ್ಲಿಯರ್ ಕೇವಲ ಪ್ರೆಸಿಡೆಂಟ್ ಕೊಡುವಾಗ ಪ್ರೈಮ್ ಮಿನಿಸ್ಟರ್ ನಷ್ಟೇ ಕನ್ಸಲ್ಟ್ ಮಾಡ್ತಾ ಇದ್ರು, ಬಟ್ ಇವಾಗ ಮಂತ್ರಿ ಮಂಡಲದ ಜೊತೆ ಕನ್ಸಲ್ಟ್ ಆಗ್ಲೇಬೇಕು, ಅವರ ಸಲಹೆ ಮೇರಷ್ಟೇ ಕೊಡ್ಬೇಕು, ಅವ್ರೇನಾದ್ರು ಒಪ್ಕೊಂಡಿಲ್ಲ ಅಂದ್ರೆ ಎಮರ್ಜೆನ್ಸಿ ಡಿಕ್ಲೇರ್ ಆಗಲ್ಲ. ಇದೆರಡು ಬ್ರಾಡರ್ ಚೇಂಜಸ್ ಆಗಿದೆ, ಅದನ್ನ ನೀವು ಬರಿಬೇಕಾಗುತ್ತೆ. ನೆಕ್ಸ್ಟ್ ಫಂಡಮೆಂಟಲ್ ಡ್ಯೂಟೀಸ್ ಹೇಳಿದೆ. ನೆಕ್ಸ್ಟ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್, ನೆನ್ನೆ ಸೋಷಿಯಲ್ ಆರ್ಡರ್ ಗಾಂಧಿಯನ್ ಪ್ರಿನ್ಸಿಪಲ್ಸ್ ಏನೇನಿದೆ ಅದೆಲ್ಲ ನೋಡಿದ್ವಿ. ಇದ್ರ ಮೇಲೆ ಇದಿಷ್ಟೇ ಮೇನ್ ಕ್ವಶನ್ಸ್ ನ ಅವರು ಫುಲ್ಫಿಲ್ ಮಾಡ್ಕೊಂಡು ಹೋಗಿರೋದು. ನೆಕ್ಸ್ಟ್ ವಿ ಕಮ್ ಟು ದಿ ಸಮ್ ಆಫ್ ದಿ ಕೇಸ್ ಕ್ಲಾಸ್. ಈಗ ಕೇಶವಾನಂದ ಭಾರತಿ ನಾನು ಅವಾಗಿಂದ ಹೇಳ್ತಾ ಇದ್ದೀನಿ, ಏನಿದೆ ಕೇಶವಾನಂದ ಭಾರತಿ ಕೇಸಲ್ಲಿ, ವಾಟ್ ದೇ ಹ್ಯಾವ್ ಸೆಡ್. ಕೇಶವಾನಂದ ಭಾರತಿ ಕೇಸಲ್ಲಿ ಏನನ್ನ ಮೇನ್ ಆಗಿ ಫೋಕಸ್ ಮಾಡಿದ್ದಾರೆ, ಇದೊಂದು ಲ್ಯಾಂಡ್ ಮಾರ್ಕ್ ಡಿಸಿಷನ್. ಯಾಕೆ ಬೇಸಿಕ್ ಸ್ಟ್ರಕ್ಚರ್ ನ ಅಮೆಂಡ್ಮೆಂಟ್ ಮಾಡಕ್ ಬರಲ್ಲ ಅಂತ, ಬೇಸಿಕ್ ಸ್ಟ್ರಕ್ಚರ್ ನ ಅಮೆಂಡ್ಮೆಂಟ್ ಮಾಡಕ್ಕೆ ಬರಲ್ಲ ಅಂತ. ಸೊ ಅದನ್ನ ಹೇಳ್ತಾರೆ, ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ. Landmark decision that changed the constitutional history of India for two major reasons. One is when the Golaknath case incapacitated the Indian Parliament to amend Part 3 of the Constitution. The Bharati case has instituted that Part 3 of the Constitution. It, however, limited the scope of the legislative authority to introduce basic structure doctrine. Part 3 ಅನ್ನ ಅಮೆಂಡ್ಮೆಂಟ್ ಮಾಡಬಹುದು, ಯಾವಾಗ ಅದು ವ್ಯತಿರಿಕ್ತವಾಗಿರುತ್ತೆ ಅಂತ. ಜೊತೆಗೆ ಇಫ್ ಎನಿ ಲೆಗಿಸ್ಲೇಷನ್ ಪಾಸ್ಡ್ ಬೈ ದಿ the legislator, it cannot be violate the basic structure of the Part 3 of the Constitution. ಅದನ್ನ ಒಂದು ಮೇಜರ್ ಚೇಂಜಸ್ ಅನ್ನ ಇದನ್ನ ಕೇಶವಾನಂದ ಭಾರತಿಯಲ್ಲಿ ಹೇಳ್ತು. ಅದೆಲ್ಲಿದೆ, ಅಂಡರ್ ಆರ್ಟಿಕಲ್ 13 ಅಲ್ಲಿ ಇದೆ. ಸೊ ಎನಿ ಲೆಗಿಸ್ಲೇಷನ್, ಯಾವುದೇ ಶಾಸನಗಳನ್ನ ಮಾಡಿದ್ರೆ ಶಾಸನ ಕರ್ತುಗಳು ಅದು ಫಂಡಮೆಂಟಲ್ ರೈಟ್ಸ್ ಗೆ ವ್ಯತಿರಿಕ್ತವಾಗಿದ್ರೆ ಅಂತಹ ಶಾಸನಗಳನ್ನ ಯಾವುದೇ ಕಾರಣಕ್ಕೂ ಜಾರಿಗೆ ತರಲಿಕ್ಕೆ ಬರಲ್ಲ. ಅದನ್ನ ಮೇನ್ ಆಗಿ ಅದು ಇಂಪ್ಲಿಮೆಂಟ್ ಮಾಡ್ತು. ಅದಕ್ಕೋಸ್ಕರನೇ 3 ಸಿದ್ಧಾಂತಗಳನ್ನ ತಗೊಳ್ಬೇಕು. ಯಾವುದು ಡಾಕ್ಟ್ರಿನ್ ಆಫ್ ಎಕ್ಲಿಪ್ಸ್ ಅಂದ್ರೆ ಗ್ರಹಣ ಸಿದ್ಧಾಂತ ಅಂತ, ಯಾವ್ದಾದ್ರು ಕಾನೂನುಗಳು ಮೂಲಭೂತ ಹಕ್ಕುಗಳಿಗೆ ತೊಂದರೆ ಉಂಟು ಮಾಡ್ತಿದೆ ಅದು ಫುಲ್ ಚೇಂಜ್ ಮಾಡ್ಬೇಕಂತಿಲ್ಲ, ಆ ಕ್ಲಾಸ್ ಏನ್ ತೊಂದರೆ ಉಂಟು ಮಾಡ್ತಿದೆ ಅಥವಾ ಯಾವ್ದಾದ್ರು ಸೆಕ್ಷನ್ ಯಾವ್ದಾದ್ರು ಆರ್ಟಿಕಲ್ ಅದನ್ನಷ್ಟೇ ಸಪ್ರೇಟ್ ಮಾಡಿದೆ. ಇವಾಗ ಗ್ರಹಣ ಅಂದ್ರೆ ಒಂದು ಕ್ಷಣಕ್ಕಿರುತ್ತೆ ಆಮೇಲೆ ಹೋಗುತ್ತಲ್ವಾ, ಅದನ್ನಷ್ಟೇ ಏನ್ ಮಾಡೋದು, ಅದನ್ನ ಸ್ಟ್ರಕ್ಚರ್ ಗೆ ತರದಲ್ಲೇ ಇರುವಂತಹದ್ದು, ಉಳಿದಿದ್ದನ್ನ ಕಾಮನ್ ಆಗಿ ಇಟ್ಕೊಳ್ಳೋದು. ಡಾಕ್ಟ್ರಿನ್ ಆಫ್ ಸೆಪರಬಿಲಿಟಿನೂ ಕೂಡ ಹೇಳಿದ್ರು, ಯಾವ್ದು ಇದಾಗುತ್ತೆ ಸಪ್ರೇಟ್ ಮಾಡ್ಬಿಡೋದು. ಸಪ್ರೇಟ್ ಮಾಡಿದ್ರೆ ಅದು ಹೋಲ್ ಆಕ್ಟ್ ಗೆ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಆ ಒಂದು ಕ್ಲಾಸ್ ಅನ್ನು ಆ ಒಂದು ಸೆಕ್ಷನ್ ಅನ್ನ ಸಪ್ರೇಟ್ ಮಾಡುವಂತದ್ದು, ಅದನ್ನ ಆರ್ಟಿಕಲ್ 13 ಅಲ್ಲಿ ಹೇಳಿದ್ದಾರೆ. ಅದನ್ನ ಮೇನ್ ಆಗಿ ಕೇಶವಾನಂದ ಭಾರತಿಯಲ್ಲಿ ಹೇಳ್ತು. ದ ಸೆಕೆಂಡ್, ಇಟ್ ರಿಜೆಕ್ಟೆಡ್ ದ ಪ್ರಾವಿಷನ್ ಆನ್ ಜುಡಿಷಿಯಲ್ ರಿವ್ಯೂ ದಟ್ ವಾಸ್ ಇನ್ಕ್ಲೂಡೆಡ್ ಇನ್ ದ 25th ಅಮೆಂಡ್ಮೆಂಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ 1971. Alternatively, it is called as the fundamental right case. The Keshwananda Bharati proved the savior of Indian democracy. So the comment aims of analyzing the famous conflict between legislature and the judiciary with the role of attaining constitutional machinery. It is important to know that the Keshwananda Bharati has main two reasons. ನಿಮಗೆ ಕೇಳುವಾಗ ಅದನ್ನ ಕೇಳ್ತಾರೆ, ಏನ್ ಇದ್ರಲ್ಲಿ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಏನು ಅಂತ. ನೀವು ಮೇನ್ ಆಗಿ ಎರಡನ್ನ ಬರಿಬೇಕಾಗುತ್ತೆ. ಒಂದು, ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಇಂಪ್ಲಿಮೆಂಟ್ ಮಾಡಿದ್ದು, ಫಂಡಮೆಂಟಲ್ ರೈಟ್ಸ್ ಗೆ ಪ್ರಿಯಾರಿಟಿ ಕೊಟ್ಟಿದ್ದು, ಜೊತೆಗೆ ಯಾವುದೇ ಫಂಡಮೆಂಟಲ್ ರೈಟ್ಸ್ ಗೆ ವೈಲೇಷನ್ ಆಗಬಾರ್ದು ಅಂತ ಹೇಳಿದ್ದು. ಸೊ ಇನ್ನೊಂದು, ಅಮೆಂಡ್ಮೆಂಟ್ ಸೇವಿಯರ್ ಇಂಡಿಯನ್ ಡೆಮೋಕ್ರಸಿಯಲ್ಲಿ ಹೆಚ್ಚಿನಂತಹ ಜುಡಿಷಿಯಲ್ ರಿವ್ಯೂಗೆ ಕೆಲವೊಂದು ವಿಷಯಗಳನ್ನ ತೆಗೆದುಕೊಳ್ಳಲಿಕ್ಕೆ ಅವಕಾಶ ಇರೋದಿಲ್ಲ ಅನ್ನೋದನ್ನ ಇದು ಹೇಳಿದಂತಹ ವಿಷಯಗಳು. ಹಾಗಾಗಿ ನೀವು ಅದನ್ನ ಬರಿಬೇಕಾಗತ್ತೆ. ನೆಕ್ಸ್ಟ್ ಕಮ್ ಟು ದಿ ಮೊಹಮ್ಮದ್ ಅಹಮದ್ ಖಾನ್
ವರ್ಸಸ್ ಶಾಬಾನು ಬೇಗಂ. ಶಾಬಾನು ಬೇಗಂ ಕೇಳಿದ್ದೀರಾ. ಅಹಮದ್ ಖಾನನ್ ಬಗ್ಗೆ ಹೆಚ್ಚಿಗೆ ಯಾರಿಗೂ ಇಂದಿರಲ್ಲ. ಶಾಬಾನು ಅಂದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ. ಏನ್ ಬಂತು ಅದ್ರಲ್ಲಿ ಶಾಬಾನು ಬೇಗಂ? ಮೊಹಮ್ಮದ್ ಅಹಮದ್ ಖಾನ್ ವರ್ಸಸ್ ಶಹಬಾನು ಬೇಗಂ. AR 1985, ಸುಪ್ರೀಂ ಕೋರ್ಟ್ 945. ಮೇಂಟೆನೆನ್ಸ್ ಕೇಸ್ ಮೇಡಮ್. ಎಸ್, ಇದ್ರಲ್ಲಿ ಏನಾಗಿತ್ತು? ಟ್ರಿಪಲ್ ತಲಾಕ್ ವರ್ಡಿಕ್ಟ್ ಅಂತ ಈ ಕೇಸ್. ದಿಸ್ ಕೇಸ್ is normally mentioned as Shabano case. It is considered to be a very debatable and problematic legal contest in India. The lawsuit has sustained to be a milestone in the struggle of rights, freedom for the Muslim women. Facts ಏನಾಗಿತ್ತು? Shabano married Muhammad Ahmad Khan, who was renowned lawyer in Indore. They were the parents of 3 sons and 2 daughters. That is totally they have 5 children. After 14 years of their marriage, Shabano husband married another woman who was younger than him. In 1970, when Shabano age of 62 years, she was disowned of her husband and was thrown out from the matrimonial home along with her children. But in 1978, she brought an appeal under Section 125 of Code of Civil Procedure with that presence of Judicial Magistrate of Indore. After when she was thrown away from her matrimonial home by her husband, she was not getting anything. So ಅವಾಗ್ಲೇ ಈ 125 ಅಲ್ಲಿ ಅಂದ್ರೆ where there is a Muslim law cannot be given by the judgment ಅಲ್ಲಿ ಏನ್ ಹೇಳ್ತು? ಯಾವಾಗ ಮುಸ್ಲಿಂ ಲಾದಲ್ಲಿ ದ ಫೇಲ್ಯೂರ್ ಆಫ್ ದಿ ಗಿವಿಂಗ್ ಬೈ ದ ಮ್ಯಾಟ್ರಿಮೋನಿಯಲ್ ಅಂದ್ರೆ ಮೇಂಟೆನೆನ್ಸ್ ಆ ಇಶ್ಯೂನ ರೈಸ್ ಮಾಡಿದಾಗ ಅಂಡರ್ 125 CRPC ಅಂಡರ್ ಅಲ್ಲಿ ಅದನ್ನ ಕೊಡ್ಲಿಕ್ಕೆ ಅವಕಾಶವನ್ನ ಇದೆ ಅಂತ. ಸೊ ವೆದರ್ ಸೆಕ್ಷನ್ 125 ಆಫ್ ದಿ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ವಿಲ್ ಬಿ ಅಪ್ಲಿಕಬಲ್ ದಿ ಮುಸ್ಲಿಂ ಅಂತ ನೋಡ್ಬೇಕಿತ್ತು. ವೆದರ್ ಅಮೌಂಟ್ ಆಫ್ ಮೆಹರ್ ಗಿವನ್ ಬೈ ದಿ ಹಸ್ಬೆಂಡ್ ಅಂಡ್ ಡೈವೋರ್ಸ್ ಅಡಿಕ್ವೇಟ್ ಟು ಗೆಟ್ ದ ಹಸ್ಬೆಂಡ್ ರೀಡ್ ಬೈ ದ ಲೈಟ್ ಮೇಂಟೈನಬಲ್ ವೈಫ್ ಅಂತ ತಿಳ್ಕೊಬೇಕಿತ್ತು. ವೆದರ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಪ್ಲೈಸ್ ಟು ಆಲ್ ರಿಲಿಜಿಯನ್ಸ್ ಅನ್ನೋದು. ಸೊ ಈ 3 ಹೇಳ್ಬೇಕಿತ್ತು. ಎಸ್ ದ ಕೋರ್ಟ್ ಡಿಸೈಡೆಡ್ ಎಸ್ 125 is applicable to the ಎಲ್ಲರಿಗೂ, even in the personal laws where it is lack of giving the maintenance, then they have to be approached in the 125 ಅಂತ ಹೇಳ್ತು. ಮೆಹರ್ ಏನ್ ಕೊಟ್ಟಿದ್ರು ಡ್ಯೂರಿಂಗ್ ದ ಟೈಮ್ ಆಫ್ ಅಡ್ವೈಸರಿ, ಹಸ್ಬೆಂಡ್ ಅದರಿಂದ ಹೊರಗೆ ಹೋಗಂಗಿಲ್ಲ, he has to look after by giving the maintenance ಅಂತ ಹೇಳ್ತು. ಯೂನಿಫಾರ್ಮ್ ಸಿವಿಲ್ ಕೋಡ್ ಅಲ್ಲೂ 44th ಅಲ್ಲಿ ಅದನ್ನ ತಗೊಂಡ್ ಬಂತು. ಎಸ್, ಯೂನಿಫಾರ್ಮ್ ಸಿವಿಲ್ ಕೋಡ್ it will applicable all the religions when there is no concept will be applicable in that ರಿಲಿಜಿಯನ್, ದೆನ್ ಯೂನಿಫಾರ್ಮ್ ಸಿವಿಲ್ ಕೋಡ್ ವಿಲ್ ಬಿ ಅಪ್ಲಿಕಬಲ್ ಅನ್ನೋದನ್ನ ಹೇಳ್ತು. ಸೊ ಹಾಗಾಗಿ ಈ 3 ಪಾಯಿಂಟ್ ಮೇನ್ ಆಗಿ ನೀವು ಈ ಕೇಸಲ್ಲಿ ಬರೀಬೇಕಾಗತ್ತೆ. ನೆಕ್ಸ್ಟ್ ಕಮ್ ಟು ದಿ ವಿಶಾಖ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್. ಮೇಡಮ್ ಒಂದೇ ಒಂದು ನಿಮಿಷ. ಹೇಳಪ್ಪ. ಇದು ಏನು ಈಗ ಕೇಶವಾನಂದ ಭಾರತಿ ಕೇಸಲ್ಲಿ 323A ಮತ್ತೆ ಇದನ್ನ ಟ್ರಿಬ್ಯುನಲ್ಸ್ ಬಗ್ಗೆ ಬರಿಬೋದಲ್ವಾ? ಬರಿಬೋದಪ್ಪ, ಬರಿಬೋದು. ಸರಿ ಮ್ಯಾಮ್, ನೀವು ಅದರಲ್ಲಿ 370 ಅದ್ರಲ್ಲಿ ಯಾಕಂದ್ರೆ ಅದು ಲ್ಯಾಂಡ್ ಮಾರ್ಕ್ ಕೇಸ್ ಆಗಿದೆ. ಏನಕ್ಕೋಸ್ಕರ ಅಂದ್ರೆ ಈಗ ಟ್ರಿಬ್ಯುನಲ್ಸ್ ನ ಸಪರೇಟ್ ಆಗಿ ಇದ್ ಮಾಡಿದ್ರಲ್ವಾ, ಅದ್ರಿಂದಾನೆ ಅದನ್ನ ಇದ್ರಲ್ಲಿತ್ತು. ಮತ್ತೆ ಇನ್ನೊಂದು ಅದ್ರಲ್ಲಿ ಇದು ಪ್ರಾಪರ್ಟಿ ರೈಟ್ ಇತ್ತಲ್ವಾ, ಪ್ರಾಪರ್ಟಿ ರೈಟ್ ನ ಜೊತೆಗೆ ಅವರೇ ಆದಂತಹ ಕೇರಳ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ನ 1963 ಬಿಗ್ಯಾನ್ ಟು ಅಫೆಕ್ಟ್ ಪ್ರಾಪರ್ಟಿ ಸೆವೆರಲ್ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಇನ್ ಇಂಡಿಯಾ. ಅಂದ್ರೆ ಅವರು ಒಂದು ಪ್ರಾಪರ್ಟಿ ಆಕ್ಟ್ ಅನ್ನ ತಗೊಂಡ್ ಬಂದ್ರು. ವೆದರ್ ಇಟ್ ಇಸ್ ಕಾನ್ಸ್ಟಿಟ್ಯೂಷನಲ್ ಆರ್ ಅನ್ಕಾನ್ಸ್ಟಿಟ್ಯೂಷನಲ್ ಅಂದಾಗ ದೇ ಹ್ಯಾವ್ ಮೇಡ್ 17 ಜಡ್ಜಸ್ ಕೊಂಡು ಇದನ್ನ ತಗೊಂಡ್ ಬಂದ್ರು. ವೆದರ್ ದೇ ಹ್ಯಾವ್ ದ ಅಥಾರಿಟಿ. ಯಾಕಂದ್ರೆ 9th ಶೆಡ್ಯೂಲ್, ಅವಾಗ್ಲೇನೆ 9th ಶೆಡ್ಯೂಲ್ ಅಲ್ಲಿ ಯಾವೆಲ್ಲ ಕಾನೂನುಗಳು ಸ್ಟೇಟ್ ಲಾಸ್, ನೀವು ಬೇಕಾದ್ರೆ ಇವತ್ತು ಕೂಡ ಕಾನ್ಸ್ಟಿಟ್ಯೂಷನ್ 9th ಶೆಡ್ಯೂಲ್ ತೆಗೆದು ನೋಡಿ, ಯಾವೆಲ್ಲ ಸ್ಟೇಟ್ ಎನಾಕ್ಟ್ಮೆಂಟ್ಸ್ ಇದೆ ಅಲ್ಲಿ ನೀವು ನೋಡ್ಬೋದು. ವೆದರ್ ದೇ ಹ್ಯಾವ್ ದ ಅಥಾರಿಟಿ ಟು ಎನಾಕ್ಟ್ ಸಚ್ ಎ ಲಾಸ್ ಆರ್ ನಾಟ್. ಅಲ್ಲಿದೆ ಎಲ್ಲ ಲೆಗಿಸ್ಲೇಷನ್ ಎಲ್ಲ ಮಾಡಿರುವಂತದ್ದು. ಬೇಕು ಅದನ್ನೇ ಹೇಳಿದ್ರು, ನಿಮಗಿದೆ ಅಧಿಕಾರ ಇದೆ ಅಂದ್ರೆ ಅದು ಕಾನ್ಸ್ಟಿಟ್ಯೂಷನ್ಗೆ ವೈಲೇಷನ್ ಆಗ್ಬಾರ್ದು. ಆ ಪ್ರಾಪರ್ಟಿ ಲಾನನ್ನ ಹೇಳಬೇಕಾಗಿರೋ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ಕೇಶವಾನಂದ ಭಾರತಿ ಕೇಸಲ್ಲಿ ಮೋರ್ ದನ್ ಇದು ಜಡ್ಜಸ್ಗಳು ಕೂತ್ಕೊಂಡು ಅದನ್ನ ತಗೊಂಡ್ ಬಂದಿದ್ದು. ಅವಾಗ್ಲೇ ಅವರು 9th ಶೆಡ್ಯೂಲ್ ಅನ್ನ ಇಂಪ್ಲಿಮೆಂಟ್ ಮಾಡಿದ್ರು. ಯಾವ್ದೆಲ್ಲ ಕಾನೂನುಗಳಿದೆ ಅನ್ನೋದನ್ನ ತೋರಿಸ್ಬೇಕು ಅಂತ ಹೇಳಿದ್ರು. ಜೊತೆಗೆ ಅದು ಅಂದ್ರೆ ನೀವು ಮಾಡುವಂತಹ ಕಾನೂನುಗಳು, ಯಾವುದೇ ರಾಜ್ಯ ಸರ್ಕಾರ ಅಥವಾ ಯಾವುದೇ ಸರ್ಕಾರಗಳು ಮಾಡುವಂತಹ ಕಾನೂನು, ಆ ಕಾನೂನುಗಳು ಮೂಲಭೂತ ಹಕ್ಕಿಗೆ ವ್ಯತಿರಿಕ್ತವಾಗಿದ್ದರೆ ಅಂತಹ ಕಾನೂನುಗಳನ್ನ ಜಾರಿ ಮಾಡ್ಲಿಕ್ಕೆ ಬರಲ್ಲ. ಒಂದು ವೇಳೆ ಅದ್ರಲ್ಲಿ ಏನಾದ್ರು ಚೇಂಜಸ್ ಗಳನ್ನ ಮಾಡುವಂತಿದ್ರೆ ಅದುಗಳಿಗೆ ಅವಕಾಶವಿದೆ. ಜೊತೆಗೆ ಅಲ್ಲದನ್ನು ಹೇಳಿದ್ರು, ಯಾರಿಗೆ ಪ್ರಿಯಾರಿಟಿ ಪವರ್ ಕೊಡೋದು. ಒಂದ್ ವೇಳೆ ಸೆಂಟ್ರಲ್ ಗವರ್ನಮೆಂಟ್ ಅದರಲ್ಲಿ ಕಾನೂನುಗಳನ್ನ ಮಾಡಿದೆ ಅದಕ್ಕೆ
ಸಂಬಂಧಿತವಾಗಿ ನೀವು ಮಾಡ್ಬೇಕು. ಸೊ ಅದೇ ಸ್ಟೇಟ್ ಗವರ್ನಮೆಂಟ್ ಅದಕ್ಕೆ ಹೆಚ್ಚಿನ ಅಧಿಕಾರ ತಗೊಂಡು ನೀವು ಮಾಡೋಂಗಿಲ್ಲ. ಒಂದ್ ವೇಳೆ ಮಾಡ್ತೀರಿ ಅಂದ್ರೆ ಅದಕ್ಕೆ ಪ್ರೆಸಿಡೆಂಟ್ ಅವಕಾಶ ಇರಬೇಕು ಅಂತ. ಬಟ್ ಈ ಕೇಸಲ್ಲಿ ಅದನ್ನ ಕೊಡ್ಲಿಲ್ಲ. ಅದ್ರ ಬದಲಾಗಿ ಕೇಂದ್ರ ಸರ್ಕಾರದ ಅವಲಂಬಿತವಾಗಿ ನೀವು ಕಾನೂನನ್ನ ಮಾಡ್ಬೇಕು ಅನ್ನೋದನ್ನ ಹೇಳೋದು. ಆ ಮೇನ್ ಪಾಯಿಂಟ್ ಇದರಲ್ಲಿ ಡಿಸ್ಕಸ್ ಆಗಿದೆ. ಬಟ್ ಅದ್ರಲ್ಲಿ ಲೆಂದಿ ಆಗೋಯ್ತು. ಅಮೆಂಡ್ಮೆಂಟ್ ಮಾಡ್ಬೋದಾ, ಮಾಡ್ಬೇಕಾ, ಮಾಡಬಾರ್ದಾ ಅಂತ ಹೇಳಿದಾಗ ಪ್ರತಿಯೊಂದನ್ನು ಕೂಡ, ಯಾಕಂದ್ರೆ ಕೇಶವಾನಂದ ಭಾರತಿನ ಹೇಗೆ ನಾವು ಅಮೆಂಡ್ಮೆಂಟ್ ಆಫ್ 42nd ಸೆಕೆಂಡ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ, ಹಾಗೆ ಕೇಶವಾನಂದ ಭಾರತಿನ ಬ್ರಾಡರ್ ಚೇಂಜಸ್, ಯಾರಿಗೆ ಅಧಿಕಾರ ಇದೆ, ವೆದರ್ ಲೆಗಿಸ್ಲೇಟರ್ಗೆ, ಶಾಸನಕರ್ತರುಗಳಿಗೆ ಏನ್ ಅಧಿಕಾರ, ಜುಡಿಷರಿಗೆ ಏನ್ ಅಧಿಕಾರ, ಮತ್ತೆ ಎಕ್ಸಿಕ್ಯೂಟಿವ್ ಕಾರ್ಯಾಂಗದವರಿಗೆ ಏನ್ ಅಧಿಕಾರ ಅನ್ನೋದನ್ನ ತೋರಿಸೋದಕ್ಕೋಸ್ಕರ ಈ ಕೇಶವಾನಂದ ಭಾರತಿ ಬಹಳ ಅವಶ್ಯಕತೆ ಆಗಿತ್ತು. ಜೊತೆಗೆ ಅಮೆಂಡ್ಮೆಂಟ್ ಬಗ್ಗೆ, ತಿದ್ದುಪಡಿ ಬಗ್ಗೆ ಹೆಚ್ಚಿನ ಅಂಶಗಳನ್ನ ತಿಳಿಸಿದ್ದು ಇದೇ ಕೇಶವಾನಂದ ಭಾರತಿ ಕೇಸ್. ಹಾಗಾಗಿ ಅದನ್ನ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಅಂತ ಇವತ್ತಿಗೂ ಕೂಡ ತಗೊಳ್ತೀವಿ. ಓಕೆನಾ? ಸೊ ನೆಕ್ಸ್ಟ್ ಕಮ್ ಟು ದಿ ವಿಶಾಖದಲ್ಲಿ ಏನಾಯ್ತು? Sexual harassment in the industry. Yes, sexual harassment in the industry. ಇಲ್ಲಿ ಏನಾಯ್ತು? It is a case which deals with the evil of sexual harassment of a woman at her workplace. It is a landmark judgment case in the history of sexual harassment, which is as being decided by the Supreme Court. Sexual harassment means an uninvented, unwelcome sexual favor or sexual gesture from one gender towards the other gender. So in order to eve teasing agirbodu, anything. So in this case also, the petitioner, the facts enidare, Bhanwari Devi, who was a social activities worker in one of the Rajasthan village. She worked under a social development program at rural level, which was about to stop child marriage in a village. So Bhanwari Devi endeavored to stop the marriage of the Ram Karan Gujrat Thakur's daughter, who was merely less than 1 year old. That is, she was an infant only. As a part of her duty, Bhanwari Devi tried to terminate the marriage of her infant daughter. Even of her, when full efforts of stop the marriage, it happened, but Bhanwari Devi was not excused or pardoned for her this fault. She was exposed to or put forward to social punishment or boycott. In September 1992, she was being gang raped by Ram Karan Gujjar and his 5 friends in front of her husband. So the male doctor at normally primary health center declined the survey of her. Doctor adanella kotru police station she was being continually taunted by the constable of midnight. Avaligu kuda ಈ ಟ್ರಯಲ್ ಕೋರ್ಟ್ ಅಲ್ಲಿ ಏನಂತಿಲ್ಲ issues ಏನಾಯ್ತು, whether the enactment of guidelines mandatory for the repudiation of sexual harassment of women at workplace, whether it is coming into the nature ಅನ್ನೋದನ್ನ ತಿಳಿಸ್ಬೇಕಾಗಿತ್ತು. ಇದು ಮೇನ್ ಇಶ್ಯೂ ರೈಸ್ ಆಗಿದ್ದು. ಎನಾಕ್ಟ್ಮೆಂಟ್ ಗೈಡ್ಲೈನ್ಸ್ ಇದೆಯಾ, ಹೇಗೆ ಅವ್ರನ್ನ ಇಟ್ಕೊಳ್ಬೇಕು, ಅವಳು ವರ್ಕ್ ಮಾಡಿದಾಳೆ ಅನ್ನೋ ಕಾರಣಕ್ಕೆ ಅವಳನ್ನ ಈ ತರಹದಲ್ಲಿ ತೊಂದರೆಗೀಡು ಮಾಡಿದ್ದು ಸರಿಯಾ ಅನ್ನೋದು ಕ್ವಶನ್ ಆಗಿತ್ತು. ಆಗ ಬಂದಂತಹದೇನೋ ನಮ್ಮ ಫಂಡಮೆಂಟಲ್ ರೈಟ್ಸ್ ಆರ್ಟಿಕಲ್ 14 ಸಬ್ ಕ್ಲಾಸ್ 2, 19 ಸಬ್ ಕ್ಲಾಸ್ 3, 1G, 21 ಸಬ್ ಕ್ಲಾಸ್ 4 ಜೊತೆಗೆ ವಿ ಆರ್ ಎ ಪಾರ್ಟ್ ಆಫ್ ಹ್ಯೂಮನ್ ರೈಟ್ಸ್ ಕನ್ವೆನ್ಷನ್ಸ್ ಗೆ ವಿ ಆರ್ ಎ ಸಿಗ್ನಿಟರೀಸ್. ಅವಾಗ ನಮ್ಮಲ್ಲಿ ಕಾನ್ಸ್ಟಿಟ್ಯೂಷನ್, ಯಾಕಂದ್ರೆ ನಮ್ಮಲ್ಲಿ ಹ್ಯೂಮನ್ ರೈಟ್ಸ್ ಆಕ್ಟ್ ಬಂದಿದೆ ಅವಾಗ 1993 ಅಲ್ಲಿ. ಹಾಗಾದ್ರೆ ಅದಕ್ಕಿಂತ ಮುಂಚೆ ಯಾವ ಆಕ್ಟ್ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇತ್ತು ಹ್ಯೂಮನ್ ರೈಟ್ಸ್ ಅಲ್ಲಿ? ದಟ್ ಈಸ್ ಅವರ್ ಕಾನ್ಸ್ಟಿಟ್ಯೂಷನ್. ಯಾಕಂದ್ರೆ ಆರ್ಟಿಕಲ್ 51 ನಲ್ಲಿ ಏನ್ ಹೇಳುತ್ತೆ, 51A ಫಂಡಮೆಂಟಲ್ ರೂಲ್ಸ್ ಆರ್ಟಿಕಲ್ 51 ನಲ್ಲಿ ಏನ್ ಹೇಳುತ್ತೆ, ಜೊತೆಗೆ ಕಂಬೈನ್ಡ್ ವಿತ್ 243 ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಯಾವುದೇ ಅಂತಾರಾಷ್ಟ್ರೀಯ ಕಾನೂನುಗಳು ಒಪ್ಪಂದಗಳನ್ನ ಮಾಡಿಕೊಳ್ಳುವಂತಹ, ಸಮ್ಮೇಳನಗಳಿಗೆ ಸಹಿ ಮಾಡುವಂತಹ ಮತ್ತು ಅವುಗಳನ್ನ ತನ್ನ ಕಾನೂನುಗಳಿಗೆ ಅಳವಡಿಸಿಕೊಳ್ಳುವಂತಹ ಹಕ್ಕನ್ನ ನೀಡಲಾಗಿದೆ. ಯಾಕಂದ್ರೆ ಇಂಟರ್ನ್ಯಾಷನಲ್ ಪೀಸ್ ಅಂಡ್ ಸೆಕ್ಯೂರಿಟಿಯಲ್ಲಿ. ಸೊ ಹಾಗಾಗಿ 1945ರಲ್ಲಿ 2ನೇ ಮಹಾಯುದ್ಧದ ನಂತರ UN ಬಂದ ನಂತರ ಮೊದಲು ಅದು ಕಾರ್ಯರೂಪಕ್ಕೆ ತಗೊಂಡಿದ್ದು ಮಾನವ ಹಕ್ಕುಗಳ ರಕ್ಷಣೆ. ಸೊ ಮಾನವ ಹಕ್ಕುಗಳ ರಕ್ಷಣೆಗಾಗಿ ಅದೇನ್ ಮಾಡ್ತು, 1947ರಲ್ಲಿ ಅಂದ್ರೆ ಅದಕ್ಕೆ 45ರಿಂದಾನೇ ಅದಕ್ಕೆ ಡ್ರಾಫ್ಟ್ ಕಮಿಟಿನ ತಗೊಂಡ್ ಬಂದ್ರು. 48ರಲ್ಲಿ ಅಕ್ಟೋಬರ್ 24ರಲ್ಲಿ ಏನು ನಾವು UNO ಡೇ ಅಂತ ಹೇಳ್ತೀವಿ, ಆ ದಿನ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅಂತ ಒಂದು ಡ್ರಾಫ್ಟ್ ಇದನ್ನ ತಗೊಂಡ್ ಬಂದ್ರು. ಅದನ್ನ ಏನು ಯೂನಿವರ್ಸಲ್ ಸಾರ್ವತ್ರಿಕ ಮಾನವ ಹಕ್ಕುಗಳ ಘೋಷಣೆ. ಆ ಹಕ್ಕುಗಳ ಘೋಷಣೆ 4 ವಿಭಾಗ ಇತ್ತು: ಸಾಮಾನ್ಯ, ರಾಜಕೀಯ ಮತ್ತು ಸಾಮಾನ್ಯ ಹಕ್ಕುಗಳು, ಕೊನೆಗೆ ರಾಜಕೀಯ ಹಕ್ಕುಗಳು, ರಾಜಕೀಯ ಮತ್ತು ಸಿವಿಲ್ ಹಕ್ಕುಗಳು, ಆರ್ಥಿಕ ಮತ್ತು ಸಾಮಾಜಿಕ ಹಕ್ಕುಗಳು, ಮತ್ತೆ ಕನ್ಕ್ಲೂಷನ್ ಇದರಲ್ಲಿ ಕೆಲವೊಂದು ಇತರ ಹಕ್ಕುಗಳು ಅಂತ. ಈ ಏನು ಹಕ್ಕುಗಳಿದೆಯಲ್ಲ ಆ ಎಲ್ಲಾ ಹಕ್ಕುಗಳನ್ನೇ ನಮ್ಮ ಸಂವಿಧಾನದ 3ನೇ ಭಾಗದಲ್ಲಿ ಇದೇನ್ ಸಿವಿಲ್ ಮತ್ತೆ ರಾಜಕೀಯ ಹಕ್ಕುಗಳಿದೆಯಲ್ಲ ಅದೆಲ್ಲ 3ನೇ ಭಾಗದಲ್ಲಿ ಬಂತು. ಆರ್ಥಿಕ ಮತ್ತು ಸಾಮಾಜಿಕ ಹಕ್ಕುಗಳಿದೆಯಲ್ಲ ಅದೆಲ್ಲ 4ನೇ ಭಾಗದಲ್ಲಿ ಬಂತು. ಅಂದ್ರೆ ಟೋಟಲಿ ವಿ ಆರ್
ಟೋಟಲಿ ನಾವ್ ಎಲ್ರು ಕೂಡ ಅಂದ್ರೆ ಯಾವೆಲ್ಲ ಸಿಗ್ನೇಟರೀಸ್ ಆಗಿದ್ರು ಅಲ್ಲಿ ಅವಾಗಿನ್ನು ನಮ್ಮಲ್ಲಿ ಕಾನ್ಸ್ಟಿಟ್ಯೂಷನ್ ಕೂಡ, ಯಾಕಂದ್ರೆ 48ರಲ್ಲಿ ಅದು ಬಂತು, ನಮ್ ಕಾನ್ಸ್ಟಿಟ್ಯೂಷನ್ ಬಂದಿದೆ 50ರಲ್ಲಿ. ನಾವು ಕೂಡ ಇನ್ನು ಡ್ರಾಫ್ಟ್ ಅಲ್ಲಿ ಇದ್ವಿ, ಕಾನ್ಸ್ಟಿಟ್ಯೂಷನ್ ಅಲ್ಲ. ಆದ್ರೆ ನಮ್ಮ ಫ್ರೇಮರ್ಸ್ ಅವರು ನಾವು ಸಿಗ್ನೇಟರೀಸ್ ಅನ್ನುವ ಕಾರಣಕ್ಕೆ ಅವುಗಳನ್ನೆಲ್ಲ, ಯಾಕಂದ್ರೆ ಅದ್ರ ಆಬ್ಲಿಗೇಷನ್ ಇತ್ತು, ಅವುಗಳನ್ನೆಲ್ಲ ನೀವು ತರಬೇಕು ಅಂತ. ಅದು ತುಂಬಾ ಹೆಚ್ಚಿನ ಒತ್ತು ಕೊಟ್ಟಿದ್ದು ಮಾನವ ಹಕ್ಕುಗಳು ಈ ಪ್ರಕರಣದಲ್ಲಿ. ಯಾಕಂದ್ರೆ ನಾವು ಹ್ಯೂಮನ್ ರೈಟ್ಸ್ ಸಿಗ್ನೇಟರೀಸ್ ಆಗಿದ್ದೀವಿ, ಹಾಗಾಗಿ ಅದನ್ನ ಪ್ರೊಟೆಕ್ಷನ್ ಮಾಡ್ತಿರೋದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾವುದೆಲ್ಲ ಇದೆ. ಯಾಕಂದ್ರೆ ಸೀಡಾ ಇದೆ ಅಲ್ವಾ, ಈ ಸೀಡಾಗೆ ಹೆಚ್ಚು ಒತ್ತು ಬಂದಿದ್ದು ಈ ತರಹ ಪ್ರಕರಣಗಳಲ್ಲಿ ಯಾವ್ಯಾವ ದೇಶಗಳೆಲ್ಲ ಇತ್ತು. ಹಾಗಾಗಿ ವಿಶಾಖವನ್ನ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಅಂತ ಹೇಳ್ತಾರೆ. ಈಗ ನೋಡಿರ್ಬೋದು ಈ ಪೋಕ್ಸೋ ಇರ್ಬೋದು, ಅಥವಾ ಈ ತರ ಕಾನೂನುಗಳಿರ್ಬೋದು, ಯಾಕೆ ನಾವು ತಗೊಂಡ್ ಬಂದಿದೀವಿ? ಟು ಪ್ರೊಟೆಕ್ಷನ್ ಆಫ್ ದಿ ವುಮೆನ್ ಅಂಡ್ ಚಿಲ್ಡ್ರನ್ಸ್ ವಿತ್ ರೆಸ್ಪೆಕ್ಟ್ ಟು ದ ಸೆಕ್ಸುವಲ್ ಹರಾಸ್ಮೆಂಟ್ ಬೈ ದ ಮೆನ್. ಯಾವುದೇ ವ್ಯಕ್ತಿ ಅಂದ್ರೆ ಸ್ತ್ರೀ ಮತ್ತು ಹೆಣ್ಣು ಮಗುವನ್ನ ಯಾವುದೇ ಲೈಂಗಿಕ ಕಿರುಕುಳದಿಂದ ರಕ್ಷಣೆಯನ್ನ ಮಾಡುವುದಕ್ಕೋಸ್ಕರ ಈ ತರಹ ಕಾನೂನುಗಳನ್ನ ತರಲಿಕ್ಕೆ ಇದೊಂದು ಮೈಲಿಗಲಾಗಿತ್ತು ಈ ಒಂದು ಪ್ರಕರಣ. ಹಾಗಾಗಿ ಈ ಪ್ರಕರಣದಲ್ಲಿ ಅಂತಹ ಒಂದು ನಿರ್ಧಾರವನ್ನ ತೆಗೆದುಕೊಂಡ್ರು. ಜೊತೆಗೆ ಲೇಬರ್ ಲಾಸ್ ಅಲ್ಲಿ ಚೇಂಜಸ್ ಅನ್ನ ಮಾಡಿದ್ರು. ಸೆಕ್ಯೂರಿಟಿ ಹೇಗಿರ್ಬೇಕು, ವರ್ಕಿಂಗ್ ವುಮೆನ್ ಪ್ಲೇಸ್ ಅಲ್ಲಿ ಹೇಗಿರ್ಬೇಕಂತ ನಿಮಗೆಲ್ಲ ಗೊತ್ತಿರ್ಬೋದು. ಯಾವುದೇ ಇದಕ್ಕೆ ಹೋಗಿ ಈಗಲೂ ಕೂಡ ಸ್ಟೂಡೆಂಟ್ಸ್ ನೀವೆಲ್ಲ ಕೇಸಲ್ಲೂ ಅಂಡರ್ ಅಲ್ಲಿ ಬಂದಿದ್ರೆ ನಿಮಗೆಲ್ಲ ಗೊತ್ತಿದೆ. ಫಸ್ಟ್ ಇಯರ್ ಅಲ್ಲಿ ಬಂದ ತಕ್ಷಣ ನಿಮಗೆ ಆಂಟಿ ರ್ಯಾಗಿಂಗ್ ಇದ್ರಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಿಮಗೆ ಎನ್ರೋಲ್ ಮಾಡಿಸ್ತಾರೆ ಅಲ್ವಾ, ಅಪ್ಲಿಕೇಶನ್ಸ್ ಹಾಕಿ ಎನ್ರೋಲ್ ಅನ್ನ ಮಾಡಿಸ್ತಾರೆ. ಜೊತೆಗೆ ಹಾಗೆ ಪ್ರತಿ ನೀವು ಪ್ರೈವೇಟ್ ಸೆಕ್ಟರ್ಸ್ ಹೋದ್ರೆ ಪ್ರತಿ ಯಾರೆಲ್ಲ ಜಾಯಿನ್ ಆಗ್ತಾರೆ, ಮೆನ್ಸ್ ಇರ್ಬೋದು ಗರ್ಲ್ಸ್ ಇರ್ಬೋದು, ನಾವು ಇಂಥ ಆಕ್ಟಿವಿಟೀಸ್ ಅಲ್ಲಿ ಬರಲ್ಲ ಅಂತ ಹೇಳ್ಬಿಟ್ಟು ಅವರು ಕೂಡ ಡಿಕ್ಲರೇಷನ್ ಕೊಡ್ಬೇಕು. ಜೊತೆಗೆ ಪ್ರತಿ ವರ್ಷ 2 ದಿನ ಆದ್ರೂ ಅವರಿಗೆ ಅವೇರ್ನೆಸ್ ಇರ್ಬೋದು. ಆ ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ಇದಾರೆ ಅನ್ನೋದನ್ನ ಅವ್ರು ತೋರಿಸ್ಲೇಬೇಕಾಗುತ್ತೆ. ಆ ಟ್ರೈನಿಂಗ್ ಪ್ರೋಗ್ರಾಮ್ ಅವ್ರು ಅಟೆಂಡ್ ಮಾಡ್ಲೇಬೇಕು. ಜೊತೆಗೆ ಪ್ರತಿ ಖಾಸಗಿ ಇದ್ರಲ್ಲಿ ಕೂಡ ಒಂದೊಂದು ಲೀಗಲ್ ಸೆಲ್ ಅನ್ನ ಓಪನ್ ಮಾಡಿದ್ದಾರೆ. ಯಾಕೆ? ಅದಕ್ಕೆಲ್ಲ ಕಾರಣ ಆಗಿದ್ದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಇದೇ ವಿಶಾಖ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್. ಸೊ ಅದನ್ನ ನೀವು ಹೈಲೈಟ್ ಮಾಡಿ ಬರೀರಿ. ಸೊ ನೆಕ್ಸ್ಟ್ ಕೇಸ್ ಒಂದು ಇದೆ, ಲಲಿತ್ ಕುಮಾರಿ ವರ್ಸಸ್ ಗವರ್ನಮೆಂಟ್ ಆಫ್ ಉತ್ತರ ಪ್ರದೇಶ್ ಅಂಡ್ ಅದರ್ಸ್ ಅಂತ ಹೇಳ್ಬಿಟ್ಟು. ಈ ಒಂದು ಪ್ರಕರಣವನ್ನ ಯಾವ್ದಕ್ಕೆ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ? ಡಿಲೇ ಆಫ್ FIR. Yes, whether a police officer is bound to register an FIR upon receiving any information relating to the commission of a cognizable offence under section 154 of the Code of CRPC 1973. The police officer has the power to conduct preliminary inquiry in order to test the veracity of such information before registering the same. So illi FIR register ಮಾಡ್ಲಿಕ್ಕೆ ಪೊಲೀಸ್ ಆಫೀಸರ್ಗೆ ಅಧಿಕಾರ ಇದೆಯಾ? ಅವನಿಗೆ ಇನ್ಫಾರ್ಮೇಶನ್ ಬಂತು. ಇವಾಗ ಫಾರ್ ಎಕ್ಸಾಂಪಲ್ ಐ ಗಿವನ್ ಅನ್ ಎಕ್ಸಾಂಪಲ್. ಇವಾಗ ನನ್ ಮುಂದೆ ಏನೋ ಒಂದು ಆಗಿದೆ, ಸೊ ಯಾವ್ದು ಅದು ಕ್ರಿಮಿನಲ್ ಅಪರಾಧ. ನಾನು ಏನ್ ಮಾಡ್ತೀನಿ, ಇವಾಗ ಫೋನ್ ಮಾಡ್ತೀನಿ ಪೊಲೀಸ್ ಸ್ಟೇಷನ್ಗೆ. ನೋಡಿ ಸರ್, ನಾನು ಈ ತರ ಒಂದು ಅಪರಾಧವನ್ನು ನೋಡಿದ್ದೀನಿ, ಹಾಗಾಗಿ ಈ ತರದಲ್ಲಿ ಒಬ್ಬ ವ್ಯಕ್ತಿ ನರಳಾಡ್ತಾ ಇದ್ದಾನೆ, ಅವನ ಮೇಲೆ ಹಲ್ಲೆ ಆಗಿದೆ, ನೀವು ಇದ್ರ ಬಗ್ಗೆ ಗಮನ ಹರಿಸಿ ಅಂತ. ಅದನ್ನ ಕೇಳಿದಂತಹ ಪೊಲೀಸ್ ಆಫೀಸರ್ FIR ರಿಜಿಸ್ಟರ್ ಮಾಡಬಹುದಾ? ನಾ ಹೇಳಿದ ಅರ್ಥ ಆಯ್ತಾ? ಹಲೋ, ಕಾಗ್ನಿಸಬಲ್ ಕೇಸ್ ಆದ್ರೆ ಮಾಡ್ಬೇಕು. ಕಾಗ್ನಿಸಬಲ್ ಅಷ್ಟೇ ಅಲ್ಲ, ಎನಿ ಕೇಸ್ ಅವ್ರು ಏನೇ ಇದಾಗ್ಲಿ, ಫಸ್ಟ್ ಪ್ರಿಯರ್ ಟು ದಟ್ ಆ ಪೊಲೀಸ್ ಇನ್ಚಾರ್ಜ್ ಏನೇ ಇರ್ತಾರಲ್ಲ, ರಿಸೀವರ್ ಅಥಾರಿಟಿ ಇರ್ತಾರಲ್ಲ, ಅವ್ರ SHO PC ಅಂತ ಹೇಳಿದ್ರೆ ನನಗೆ ಈ ತರ ಇನ್ಫಾರ್ಮೇಶನ್ ಬಂತು ಅಂತ ಹೇಳ್ಬಿಟ್ಟು ಅವರು ಅದನ್ನ ಈಗಿನ ಕಾನೂನುಗಳಲ್ಲಿ FIR ಅಂತ ಹಾಕೊಳ್ತಾರೆ. ಅವ್ರು ಹೋಗಿ ಅಲ್ಲಿ ಚೆಕ್ ಮಾಡ್ತಾರೆ. ಒಂದು ವೇಳೆ ಆ ಇನ್ಸಿಡೆಂಟ್ ಆಗಿಲ್ಲ ಅಂದ್ರೆ ಅದನ್ನ B ರಿಪೋರ್ಟ್ ಅಂತ ಮಾಡ್ತಾರೆ. ಅದೇನಾದ್ರು ಆಗಿದೆ ಅನ್ನೋದಾದ್ರೆ ಅದನ್ನ ಬಂದು ನಾವು ಹೋಗಿದ್ವಿ, ಸ್ಥಳ ಪರಿಶೀಲನೆಯನ್ನ ಮಾಡಿದಾಗ ಅದು ಬಂದಂತಹ ವಿಚಾರ ಸರಿಯಾದದಾಗಿದೆ ಅಂತ ಹೇಳ್ಬಿಟ್ಟು, ಕಾಗ್ನಿಸಲ್ ಆಗಿರ್ಬೋದು, ನಾನ್ ಕಾಗ್ನಿಸಲ್ ಆಗಿರ್ಬೋದು, ದ ಫೋನ್ ಅಥಾರಿಟಿಗೆ ಬಂತು ಅಂತ ತಕ್ಷಣ ಮೋಸ್ಟ್ಲಿ ನಿಮ್ ಕೇಸ್ ಕ್ವಶನ್ ಪೇಪರ್ ಅಲ್ಲಿ ಕೇಳ್ತಿದ್ರು ಇದನ್ನೆಲ್ಲ 5 marks 6 marks ಗೆ. ವೆದರ್ ದ ಇನ್ಫಾರ್ಮೇಶನ್ ರಿಸೀವ್ಡ್ ಬೈ ದ ಫೋನ್ ಕಾಲ್ it can be treated as a FIR. Yes, it can be treated as FIR. ಅದನ್ನ ಅವ್ರು ಬರೀಲೇಬೇಕು ಅವರ ಡೈರಿಯಲ್ಲಿ. ಅವ್ರು ಅಲ್ಲಿ ಹೋದಾಗ ಅದು ಇಲ್ಲ ಅಂತಂದ್ರೆ ಅವ್ರು ಅದನ್ನ ಹೇಳ್ತಾರೆ, ಇದು ಸುಳ್ಳು ಅಂತ ಹೇಳ್ಬಿಟ್ಟು ಅದನ್ನ B ರಿಪೋರ್ಟ್ ಅಂತ ಹಾಕ್ತಾರೆ. ಇಲ್ಲ ಅಂತ ಹೇಳಿದ್ರೆ they have to be lodged the complaint. ಸೊ ಅದನ್ನ ತಿಳಿಸಿದ್ದು ಪಿಟಿಷನರ್ ಕಂಟೆನ್ಷನ್ ಏನಿತ್ತು ಇಲ್ಲಿ ಅಂದ್ರೆ, use of force shall in section 154(1) indicate that there is no discretion left to the police officer except to register FIR. ಅವರಿಗೆ FIR ಮಾಡ್ಲಿಕ್ಕೆ ಅವರಿಗೆ ಅಷ್ಟೊಂದು ಅಧಿಕಾರ ಇಲ್ಲ, ರೀಸನಬಲ್ ಕ್ರೀಡಬಲ್ ಇದ್ರೆ ಮಾತ್ರ ಮಾಡ್ಬೇಕು ಅಂತ. ಬಟ್ ಆದ್ರೆ ರೆಸ್ಪಾಂಡೆಂಟ್ ಕಂಟೆನ್ಷನ್ ಏನಿತ್ತು, ರಿಜಿಸ್ಟ್ರೇಷನ್ ಆಫ್ FIR is a mandatory.
If the information discloses as a cognizable offense, no preliminary inquiry is allowed in such situations. Cognizable ಸಂಜ್ಞೇಯ ಅಪರಾಧ ಅಂದ್ರೆ ಕೊಲೆಯಿಂದ ಮಾರಣಾಂತಿಕ ಏನು ಗಂಭೀರವಾದಂತಹ ಅಪರಾಧಗಳಿದೆ, ಅದರಲ್ಲಿ ನೀವು ಎನ್ಕ್ವೈರಿ ಮಾಡ್ಬೇಕಂತಿಲ್ಲ. ನಿನಗೆ ಇನ್ಫಾರ್ಮೇಶನ್ ಸಿಕ್ಕಿದ ತಕ್ಷಣ ನೀನು ಅದನ್ನ ರಿಜಿಸ್ಟರ್ ಮಾಡ್ಬೇಕು ಅಂತ ಹೇಳೋಯ್ತು. ಇದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಅಲ್ಲಿ ಆಗಿದ್ರಿಂದ ಕಾರಣಕ್ಕೆ ಫೋನ್ ಟ್ಯಾಪಿಂಗ್ ಅಂದ್ರೆ ಫೋನ್ ಏನ್ ಬರುತ್ತೆ ಅದನ್ನ ರಿಜಿಸ್ಟರ್ ಮಾಡ್ಕೊಳ್ಬೇಕು, ಅದನ್ನ ಟ್ರೀಟೆಡ್ ಆಸ್ FIR ಅನ್ನೋದನ್ನ ಬರ್ಲಿಕ್ಕೆ ಕಾರಣವಾಗಿದೆ ಈ ಲಲಿತಾ ಕುಮಾರಿ ಕೇಸ್. ಹಾಗಾಗಿ ಇದು ವೆರಿ ಇಂಪಾರ್ಟೆಂಟ್, ನೀವು ಅದನ್ನ ಬರಿಬೇಕಾಗುತ್ತೆ. ಮತ್ತೆ ಎನ್ಕ್ವೈರಿ ಇಲ್ದಲೆ, ಕಾಗ್ನಿಸಬಲ್ ಎನ್ಕ್ವೈರಿ ಇಲ್ಲ, ಇನ್ನು ನಾನ್ ಕಾಗ್ನಿಸಬಲ್ ಬಂದ್ರು ಅವ್ರು ಅದನ್ನ ಬರ್ಕೊಂಡಿರ್ಬೇಕು. FIR ಅಂತಾನೆ ಟ್ರೀಟ್ ಮಾಡ್ಕೊಳ್ತಾರೆ. ಅಲ್ಲಿ ಹೋಗಿ ಸ್ಥಳ ಪರಿಶೀಲನೆ ಮಾಡಿ ಇಫ್ ಇಟ್ ಈಸ್ ಕರೆಕ್ಟ್ ದೆನ್ ದೇ ವಿಲ್ ಪ್ರೊಸೀಡ್ ವಿತ್ ದಟ್. ಇಫ್ ಇಟ್ ಇಸ್ ನಾಟ್ ದೇ ವಿಲ್ ಮೇಕ್ ಇಟ್ ಆಸ್ ಎ P ರಿಪೋರ್ಟ್. ಅದನ್ನ ಮಾಡ್ತಾರೆ. ಸೊ ನೆಕ್ಸ್ಟ್ ಕ್ವಶನ್ ಈಸ್, ನೆಕ್ಸ್ಟ್ ಪ್ರಾಬ್ಲಮ್, ಆರ್ನೇಶ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್. ಇದು ಯಾಕೆ ಇಂಪಾರ್ಟೆಂಟು? 2014 ಅಲ್ಲಿ ಬಂದಿದೆ. ಯಾಕೆ ಇಂಪಾರ್ಟೆಂಟು? ಮಿಸ್ಯೂಸ್ ಆಫ್ ಸಬ್ಸ್ಟೆನ್ಸ್ 498A ಆಫ್ ದಿ ಇಂಡಿಯನ್ ಪೀನಲ್ ಕೋಡ್. ನೋಡಿ, ಪ್ರತಿಯೊಂದನ್ನು ಇಲ್ಲಿ ನೀವು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದ್ದೀರಾ, ಆದ್ರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬಂದಿರೋ ಕೇಸು ನಿಮ್ಮನ್ನ ಎಲ್ಲಾ ಕಡೆ ಟಚ್ ಮಾಡಿಸ್ತಾ ಇದೆ. CRPC ಟಚ್ ಮಾಡಿದೆ, ಫ್ಯಾಮಿಲಿ ಲಾಸ್ ಟಚ್ ಮಾಡಿಸಿದೆ, IPC ಟಚ್ ಮಾಡಿದೆ. ಇರೋದು ಮಾತ್ರ ಕಾನ್ಸ್ಟಿಟ್ಯೂಷನ್ ಕೇಸ್ ಅಂತ, ಆದ್ರೆ ನೀವೆಲ್ಲಾ ಕಡೆನೂ ಇಲ್ಲಿ ಇದಕ್ಕೆ ಅರಿವನ್ನ ಪಡ್ಕೊಳ್ತೀರಾ. ಸೊ ಈ ಆರ್ನೇಶ್ ಕುಮಾರ್ ಅಲ್ಲೂ ಅಷ್ಟೇ. ಇದ್ರಲ್ಲಿ ಏನಾಯ್ತು? ಎನಿವನ್? ಅರೆಸ್ಟ್ ಮಾಡ್ಲಿಕ್ಕೆ ಗೈಡ್ಲೈನ್ಸ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಏನಿದೆ 498A ನಲ್ಲಿ ಎಸೆನ್ಷಿಯಲ್ ಇಂಗ್ರೀಡಿಯಂಟ್ ಏನು? ವುಮೆನ್ ಮಸ್ಟ್ ಬಿ ಮ್ಯಾರಿಡ್ ಆಗಿರ್ತಾರೆ, ಸಬ್ಜೆಕ್ಟ್ ಟು ಕ್ರುಯಾಲಿಟಿ ಆರ್ ಹೆರಾಸ್ಮೆಂಟ್. ಸಚ್ ಕ್ರುಯಾಲಿಟಿ ಅಂಡ್ ಹೆರಾಸ್ಮೆಂಟ್ ಮಸ್ಟ್ ಹ್ಯಾವ್ ಬೀನ್ ಇನ್ಫ್ಲಿಕ್ಟೆಡ್ ಐದರ್ ಬೈ ಹಸ್ಬೆಂಡ್ ಆರ್ ರಿಲೇಟಿವ್. ಫ್ಯಾಕ್ಟ್ಸ್ ಏನಿತ್ತಿದ್ರಲ್ಲಿ, ದ ಮ್ಯಾರೇಜ್ ಬಿಟ್ವೀನ್ ದ ಪಿಟಿಷನರ್ ದಟ್ ಈಸ್ ಅರ್ನೇಶ್ ಕುಮಾರ್ ಅಂಡ್ ದ ರೆಸ್ಪಾಂಡೆಂಟ್ ನಂಬರ್ 2 that is Shweta Kiran was solemnized their marriage on 1st July 2007. Arnesh Kumar was arrested under the provision of Section 4 of Dowry Prohibition Act 1961 after his wife Shweta Kiran affirmed petitioner as requested demanded dowry from her. ಡೌರಿನ ಕೇಳ್ತಿದ್ದಾನೆ ಅನ್ನುವ ಕಾರಣಕ್ಕೆ ಅವಳೇನ್ ಮಾಡಿದ್ಲು, ಪ್ರಕರಣವನ್ನ ತನ್ನ ಗಂಡನ ಮೇಲೆ ಹಾಕಿದ್ಲು. ರೆಸ್ಪಾಂಡೆಂಟ್ ಏನ್ ಅಲೀಜ್ ಮಾಡಿದ್ರು ಅಂದ್ರೆ, ಪಿಟಿಷನರ್ ಫ್ಯಾಮಿಲಿ 8 lakhs ಡಿಮ್ಯಾಂಡ್ ಮಾಡ್ತಿದೆ, ಮಾರುತಿ ಕಾರ್, ಏರ್ ಕಂಡೀಷನರ್, ಟೆಲಿವಿಷನ್ ಎಕ್ಸೆಟ್ರಾ ಎಕ್ಸೆಟ್ರಾ ಅಂತ ಬರ್ತಿದ್ರು. ಸೊ ಫ್ಯಾಮಿಲಿ ಮೆಂಬರ್ ಥ್ರೆಟನ್ ಮೀ ಸೊ ಮ್ಯಾರಿ ಅನದರ್ ವುಮೆನ್ ಇಫ್ ದ ಡಿಮ್ಯಾಂಡ್ಸ್ ವಾಸ್ ನಾಟ್ ಫುಲ್ಫಿಲ್ಡ್. ಸೊ ದಟ್ಸ್ ವೈ ಇಟ್ ಹ್ಯಾಸ್ ಟೇಕನ್ ಇನ್ ಟು ಕನ್ಸಿಡರೇಷನ್ ಅಂಡ್ ಅರೆಸ್ಟ್ ದಿ ರೆಸ್ಪಾಂಡೆಂಟ್ ಅಂತ ಹಾಕಿದ್ರು. ಸೊ ಹಾಗಾಗಿ ಅವನಿಗೆ ಆಂಟಿಸಿಪೇಟರಿ ಬೇಲ್ ಕೊಡದಲ್ಲೇ ಅವನನ್ನು ಅರೆಸ್ಟ್ ಮಾಡಿದ್ರು, ಜೊತೆಗೆ ಫ್ಯಾಮಿಲೀಸ್ ನ. ಇಶ್ಯೂಸ್ ಏನಾಗಿತ್ತು ಅಂತ ಹೇಳಿದ್ರೆ, ದ ಓನ್ಲಿ ಇಶ್ಯೂ ದಟ್ ಇಟ್ ವಾಸ್ ಇನ್ವಾಲ್ವ್ಡ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ವಾಸ್ ದಟ್ ಗ್ರಾಂಟ್ ಆಫ್ ಆಂಟಿಸಿಪೇಟರಿ ಬೇಲ್. ಆಂಟಿಸಿಪೇಟರಿ ಬೇಲ್ ಅನ್ನ ಅಂದ್ರೆ ಯಾವುದೇ ವ್ಯಕ್ತಿಯನ್ನ ಯಾವುದೇ ಫ್ಯಾಮಿಲಿ ಇಶ್ಯೂ ಮೇಲೆ ಅರೆಸ್ಟ್ ಮಾಡಿದರೆ ಅಂತಹ ವ್ಯಕ್ತಿಗೆ ನಿರೀಕ್ಷಣಾ ಜಾಮೀನು ಕೊಡಬಾರದು. The anticipatory bail was not granted by the High Court. The court case further deals with two most important issues, that is right of accused person before and after arrest ಏನಿದೆ ಅನ್ನೋದನ್ನ ಹೇಳಿತ್ತು. What are the remedies that is left person where there is a misuse of section 498A ಅಂತ ಹೇಳಿತ್ತು. ಬಟ್ ಸುಪ್ರೀಂ ಕೋರ್ಟ್ ಏನ್ ಹೇಳ್ತು ಇಲ್ಲಿ, the Supreme Court while giving the judgment has granted provisional bail to the petitioner on certain grounds. ನೀವು provisional bail ಕೊಡಿ certain grounds ಅನ್ನ, ಅವ್ನು ಯಾವುದೇ ವಿಷಯದಲ್ಲಿ ಅವ್ನು ಅರೆಸ್ಟ್ ಆಗಿದ್ರು, ದೋ ಇಟ್ ಇಸ್ ಕ್ರಿಮಿನಲ್ ಫ್ಯಾಮಿಲಿ ಕೇಸ್ ಅಲ್ಲಿ, ಆದ್ರೆ ಯಾವ ತರ ಕೊಡ್ಬೇಕು ಅನ್ನೋದನ್ನ ಅದು ಎಕ್ಸ್ಪ್ಲೈನ್ ಮಾಡ್ತು. In this landmark judgment, the court not only granted bail but also discussed and touched upon those aspects which were not dealt earlier in the misuse of section 498A. ಏನದು? The court ended up with judgment by giving 8 golden principle directions for arresting a person who is arresting under section 498A. While making the analysis of the judgment, it divided the context in two parts, that is observation context of the judgment, where Supreme Court has given observation with regard to the misuse of 498A and arrest of person and those section, while the mandatory direction, it is a part deals with the direction issued by the Supreme Court. ಒಂದು ವೇಳೆ 498 ಅಲ್ಲಿ ಇಂಟ್ರೊಡ್ಯೂಸ್ ಮಾಡುವಾಗ ಪ್ರೈಮರಿ ಆಬ್ಜೆಕ್ಟಿವ್ ಹರಾಸ್ಮೆಂಟ್ ಆಗಿದೆಯಾ, ಹಸ್ಬೆಂಡ್ ಇಸ್ ರಿಲೇಟಿವ್, ವೆದರ್ ಇಟ್ ಇಸ್ ಕಾಗ್ನಿಸಿಬಲ್ ಅಂಡ್ ನಾನ್ ಬೈಲಬಲ್, ಯಾವ್ದ್ರಲ್ಲಿ ಬರುತ್ತೆ? ಕಾಗ್ನಿಸಿಬಲ್ ಅಂದ್ರೆ ಅವಳಿಗೆ ಗಂಭೀರವಾಗಿ ಏನಾದ್ರೂ ತೊಂದರೆ ಆಗಿದ್ಯಾ, ಅವಳು ಆರಾಮಾಗಿದ್ದಾಳೆ, ಅಥವಾ ಅವಳಿಗೆ ತೊಂದರೆ ಆಗ್ತಿದೆ ಅಂತ ಅಷ್ಟೇ ಬಂದು ಹೇಳಿದಾಳೆ ಅಂದ್ರೆ ಅವಾಗ ಅವಳಿಗೆ ಬೈಲ್ ಕೊಡಿ, ಅದನ್ನ ವಿಚಾರಣೆ ಮಾಡಿ. ಇಲ್ಲ ವೆಪನ್ಸ್ ಅಥವಾ ಅವಳಿಗೆ ಏನೋ ಅದ್ರ ಮೇಲೆ ಏನಾದ್ರು ತೊಂದರೆ ಇದಾಗಿರುವಂತದ್ದು ಏನಾದ್ರು ಆಗಿದ್ರೆ ದೆನ್ ಯು ಕ್ಯಾನ್ ಟೇಕ್, ದೆನ್ ದಟ್ ಟೈಮ್ ಯು ಕ್ಯಾನಾಟ್ ಗಿವ್ ದ ಬೇಲ್. ಸೊ ಅಲ್ಲಿ ಡಿಫ್ರೆನ್ಸ್, ಹ್ಯೂಮಿಲಿಯೇಷನ್, ಕರ್ಟೈಲ್ಸ್, ಫ್ರೀಡಮ್, ಪ್ರತಿಯೊಂದನ್ನು ಕೂಡ ಇದು ಹೇಳ್ತು. ಜೊತೆಗೆ ಮ್ಯಾಂಡೇಟರಿ ಡೈರೆಕ್ಷನ್ ಏನ್ ಕೊಡ್ತು ಅಂತ ಹೇಳಿದ್ರೆ, ದ ಫಸ್ಟ್ ಒನ್
all the state government should instruct police officer not to automatically arrest a person when offense come to the 498A. Arrest takshana ನೀವು ತಗೊಳ್ಬೇಡಿ. In the case fall under parameter section 41, ಅರೆಸ್ಟ್ ಮಾಡಬೇಕು ನೆಸೆಸಿಟಿ ಅಂತ ಇದ್ದಾಗ you have to first enquire it. Second ಏನ್ ಹೇಳುತ್ತೆ, all police officer be provided with a check list containing specific clauses of 41B subclass 2. ನಿಮಗೆ ಅರೆಸ್ಟ್ ಮಾಡ್ಲಿಕ್ಕೆ 41B ಅಲ್ಲಿ ಯಾವುದೆಲ್ಲ ಅಂಶಗಳಿದೆ ನಿಮಗೆ ಲಿಸ್ಟ್ ಇದೆ, ಆ ಲಿಸ್ಟ್ ಅಲ್ಲಿ ಆ ಕೆಟಗರಿ ಬರ್ತಿದ್ಯಾ ಹೇಗೆ ಅನ್ನೋದನ್ನ ಫಸ್ಟ್ ಚೆಕ್ ಮಾಡಿ. ಜೊತೆಗೆ ಪೊಲೀಸ್ ಆಫೀಸರ್ ಶಾಲ್ ಫಾರ್ವರ್ಡ್ ಚೆಕ್ ಲಿಸ್ಟ್ ಡ್ಯೂಲಿ ಫೈಲ್ಡ್ ಫರ್ನಿಶ್ಡ್ reason material necessity arrested before the magistrate for the detention. ಅದನ್ನೆಲ್ಲ ಮ್ಯಾಜಿಸ್ಟ್ರೇಟ್ ಕಳಿಸ್ಕೊಡಿ, ಆ ಡಿಟೆನ್ಷನ್ ಮಾಡ್ಲಿಕ್ಕೆ ಕೇಳ್ಕೊಳ್ಳಿ, ಆ ನಂತರದಲ್ಲಿ ನೀವು ಡಿಟೆನ್ಷನ್ ಮಾಡಿ ಆ ವ್ಯಕ್ತಿಯನ್ನ ಅಂತ ಒಂದು ಸಲಹೆ ಕೊಡ್ತು. ನೆಕ್ಸ್ಟ್, ಮ್ಯಾಜಿಸ್ಟ್ರೇಟ್ while authorizing the order for the detention shall rely upon the report furnished by the police affair. ಅವರು ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು ಮ್ಯಾಜಿಸ್ಟ್ರೇಟ್. ಅವ್ರು ಏನೇ ಡಿಸಿಷನ್ ನ ಕೊಡುವಾಗ ಇಲ್ಲಿ ಕೊಟ್ಟಿರುವಂತಹ ಏನು ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಅದರ ಮೇಲೆ ಗಮನ ಹರಿಸಿ ಅವ್ರು ಕೊಡ್ಬೇಕಾಗುತ್ತೆ. ಆ ಕಾಪಿನ ಸುಪ್ರೀಡೆಂಟ್ ಅವರಿಗೆ ಮ್ಯಾಜಿಸ್ಟ್ರೇಟ್ಗೆ ಆ ಕಾಪಿನ ಕೊಡ್ಬೇಕಾಗುತ್ತೆ, ರೈಟಿಂಗ್ ಅಲ್ಲಿ ಕೊಡಿಸ್ಬೇಕು. ಜೊತೆಗೆ 2 weeks ಅಂದ್ರೆ ಪ್ರೊಸೀಜರ್ ಅವನ ಅಕ್ಯೂಸ್ಡ್ ನ ಇದ್ ಮಾಡ್ಮೇಲೆ ವಿತಿನ್ 2 weeks ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಏನಿದೆ ಅದ್ರ ಏನು ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ ಅನ್ನೋದನ್ನು ಕೂಡ ಕೋರ್ಟಿನ ಮುಂದೆ ಹೇಳ್ಬೇಕಾಗುತ್ತೆ. ಇಫ್ ದೇ ಆರ್ ಫೇಲ್ಯೂಡ್, ಅದನ್ನೇನಾದ್ರೂ ಅವ್ರು ಮಾಡಿಲ್ಲ, then the police officer along with the persons who are coming under that, they have the authority to punished by the contempt of court before the high court having the jurisdiction. ಅವ್ರು ಏನಾದ್ರೂ ಕರೆಕ್ಟ್ ಆಗಿ ನಿರ್ಧಾರ ತಗೊಂಡಿಲ್ಲ ಆ ತರಹದಲ್ಲಾದಾಗ, ಯಾಕಂದ್ರೆ ಅದೆಲ್ಲ ಸಂದಿಗ್ಧ ಪರಿಸ್ಥಿತಿಗಳು, ಮಹಿಳೆಯರಿಗೆ ಹೆಚ್ಚಿನ ಒಂದು ಪ್ರೊಟೆಕ್ಷನ್ ಅನ್ನ ತೆಗೆದುಕೊಳ್ಳುವಂತದ್ದು ಇರೋದ್ರಿಂದ, ಸೊ ಆ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಇದ್ದಾಗ ನೀವು ಅದನ್ನ ತಗೊಂಡಿಲ್ಲ ಗಂಭೀರವಾಗಿ ಅಂದ್ರೆ ಅದ್ರಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಶಿಕ್ಷೆ ಕೊಡುವ ಅಧಿಕಾರವನ್ನ ಹೈಕೋರ್ಟಿಗೆ ಸಂಬಂಧಿಸಿದ ಹೈಕೋರ್ಟಿಗೆ ಕೊಟ್ಟಿರ್ತಾರೆ. ಹಾಗಾಗಿ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಕೂಡ ಅದನ್ನ ರೆಕಗ್ನೈಸ್ ಮಾಡ್ಬೇಕು. ಇತ್ತೀಚೆಗೆ ಏನ್ ಬೆಳವಣಿಗೆ ಆಗಿ ಇದರ ತಿದ್ದುಪಡಿ ಕೂಡ ಆಗಿದ್ರು ಕೂಡ ಇದರಲ್ಲಿ ಇಬ್ಬರಿಗೂ ಕೂಡ ಸಮನಾದ ಹಕ್ಕುಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ಅಷ್ಟರ ಮಟ್ಟಿಗೆ ಇತ್ತೀಚೆಗೆ ಇದರ ವೈಲೇಷನ್ಸ್ ನ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಮೇನ್ ಇಂಪಾರ್ಟೆಂಟ್ ಕೇಸಸ್. ನೆಕ್ಸ್ಟ್ ಕಮ್ ಟು ದ ಕೇಸ್ ಲಾ ವಿಚ್ ಈಸ್ ನವತೇಜ್ ಸಿಂಗ್ ಜೋಹಾರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಇದು 2018 ಅಲ್ಲಿ ಆಯ್ತು. ಏನ್ ಬಂತು 2018 ಅಲ್ಲಿ? ಎನಿವನ್ ಯಾರಿಗಾದ್ರೂ ಅದ್ರ ಬಗ್ಗೆ ಅರಿವಿದೆಯಾ? 2018 ಅಲ್ಲಿ ಆಗಿರುವಂತಹದ್ದು ಮ್ಯಾಮ್ IPC ಸೆಕ್ಷನ್ 377 ಅದು ಅನೈಸರ್ಗಿಕ ಲೈಂಗಿಕ ದೌರ್ಜನ್ಯ ಅದು ಅನ್ಕಾನ್ಸ್ಟಿಟ್ಯೂಷನಲ್ ಮಾಡಿದೆ ಮ್ಯಾಮ್. ಅನ್ಕಾನ್ಸ್ಟಿಟ್ಯೂಷನಲ್ ಮಾಡಿದೆ, ಎಸ್. Yes, Navtej Singh Johar, Union of India. It is a landmark decision of Supreme Court of India that discriminalized all consensual sex among adults in private, including homosexual sex. It is an important step to empower people with the right of choice and inherent right to privacy and dignity with the freedom to live without fear. The ideals of individual autonomy and liberty, equality for all without discrimination of any kind, recognition of identity with dignity and privacy of human being constitute the cardinal features of the Indian Constitution, which would be further has to be given in the decision of the court. The judgment would lead to equality under section 377 affected disadvantaged group with respect to matter that affected personal autonomy. The judgment makes significant shift under article 14. So homosexuality ಅಂದ್ರೆ ಯಾರು LGBTQ ಇರ್ಬೋದು, ಸೆಕ್ಸುವಲ್ ಮೈನಾರಿಟೀಸ್ ಇರಬಹುದು, ಅಥವಾ ಸ್ಟೆರಿಯೋಟೈಪ್ಸ್ ಗಳಿರಬಹುದು, ಇವರೆಲ್ಲ ಸೊಸೈಟಿಯಲ್ಲಿ ಅವ್ರದೇ ಆದಂತಹ ಒಂದು ವರ್ಗಗಳನ್ನ ಮಾಡ್ಕೊಂಡಿದ್ರು. ಅವರಿಗೆ ಗೇಗಳಿಗೆ ಅವರಿಗೆ ಪಾರ್ಟ್ನರ್ಶಿಪ್ ಆಗಿರ್ಬೋದು, ಇನ್ಹೆರಿಟೆನ್ಸ್, ಎಂಪ್ಲಾಯ್ಮೆಂಟ್ ಈಕ್ವಾಲಿಟಿ, ಪ್ರೊಟೆಕ್ಷನ್, ಜೆಂಡರ್ ಐಡೆಂಟಿಟಿ, ಮ್ಯಾರೇಜ್ ಲಾಸ್ ಇರ್ಲಿಲ್ಲ. ಬಟ್ ಈ ಒಂದು 2018 ಅಲ್ಲಿ ಬಂದಂತಹ ಈ ಒಂದು ಪ್ರಕರಣ ಅವರಿಗೆ ಪ್ರತಿಯೊಂದು ಅವಕಾಶಗಳನ್ನ ಕೊಡ್ತು. ಏನಂದ್ರೆ, ಸೊ ಯು ಹ್ಯಾವ್ ದ ಅಥಾರಿಟಿ, ನಿಮ್ಗೂ ಕೂಡ ಪ್ರತಿಯೊಂದು ಅಥಾರಿಟಿ ಇದೆ.
ಯು ಬಿ ಟ್ರೀಟೆಡ್ ಆಸ್ ಎ ಥರ್ಡ್ ಜೆಂಡರ್. ಯಾವ ರೀತಿಯಲ್ಲಿ ಅವರಿಗೆ ಮೊದಲು ರಾಜಕೀಯ ಹಕ್ಕುಗಳು ಇದು ಕೊಡ್ತಾ ಇರಲಿಲ್ಲ, ವೋಟರ್ ಕೊಡ್ತಿರ್ಲಿಲ್ಲ. ಬಟ್ ಈ ಒಂದು ಪ್ರಕರಣದಲ್ಲಿ ಅವರನ್ನು ಕೂಡ ಮನುಷ್ಯನರಂತ ಒಂದು ತೀರ್ಮಾನವನ್ನು ತಗೊಂಡು ಎಜುಕೇಶನ್ ಇರ್ಬೋದು, ಪ್ರತಿಯೊಂದಕ್ಕೂ ಅವಕಾಶವನ್ನ, ಸೋಷಿಯಲ್ ಜಸ್ಟಿಸ್, ಸೋಷಿಯಲ್ ಎಕನಾಮಿಕ್ ಅಂಡ್ ಪೊಲಿಟಿಕಲ್ ನ ತಗೊಂಡು IPC ಸ್ಟ್ರೈಕಿಂಗ್ ಆಫ್ ಸೆಕ್ಷನ್ 377 IPC ಅಲ್ಲಿ ವಿಚ್ ವರ್ ಹೆಲ್ಡ್ ವಯೋಲೇಟಿವ್ ಆಫ್ ಫಂಡಮೆಂಟಲ್ ರೈಟ್ಸ್ ಆಫ್ LGBTQ ಕಮ್ಯುನಿಟಿ ಅನ್ನೋದನ್ನ ತಗೊಂಡು ಒಂದು ನ್ಯೂ ಎರವನ್ನ ಈ ಪ್ರಕರಣದಲ್ಲಿ ತಗೊಂಡ್ಬಂದ್ರು. ಹಾಗಾಗಿ ಇದನ್ನ ವಿ ಹ್ಯಾವ್ ಟು ಬಿ ಮೇಕ್ ಎ ವೆರಿ ಗುಡ್ ಥಿಂಗ್. ಈ ಒಂದು ವಿಷಯದಲ್ಲಿ LGBTQ ಕೂಡ ದೇ ಹ್ಯಾವ್ ಕನ್ಸಿಡರ್ಡ್ ಆಸ್ ಎನ್ ಎ ಹ್ಯೂಮನ್. They are granted some of the rights under the constitution. ಹಾಗಾಗಿ ಇದು ಕೂಡ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್, ಶಾಯಿರಾ ಭಾನು ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 2017 ಅಲ್ಲಿ ಬಂತು. ಈ ಒಂದ್ರಲ್ಲಿ ಏನು ಟ್ರಿಪಲ್ ತಲಾಕ್. ಶರಿಯಾ ಲಾದಲ್ಲಿ ನಿಮಗೆಲ್ಲ ಗೊತ್ತಿದೆ, ತಲಾಕ್ 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 ಅನ್ನೋದನ್ನ ತುಂಬಾ ಇದು ಮಾಡಿ ಕೊನೆಗೆ ವೆದರ್ ಇಟ್ ಈಸ್ ಮುಸ್ಲಿಂ ಕಮ್ಯುನಿಟೀಸ್ ಅಲ್ಲಿ ಅನಾಫಿ ಸ್ಕೂಲ್ ಅಲ್ಲಿ ಇದನ್ನ ಫಾಲೋ ಮಾಡ್ತಾ ಇರೋದು ಕರೆಕ್ಟಾ, ಇದನ್ನ ತಗೊಳ್ಬೇಕಾ, 15 ವರ್ಷ ಆದ್ಮೇಲೆ ಯಾವ ರೀತಿಯಲ್ಲಿ ತಗೊಳ್ಬಹುದು ಅಂದಾಗ ಸೊ ಮೇಜರ್ ಚೇಂಜಸ್ ಅವ್ರೇನ್ ಹೇಳಿದ್ರು, ಪರ್ಸನಲ್ ಲಾಸ್ ಚೇಂಜಸ್ ಮಾಡ್ಲಿಕ್ಕೆ ಆಗಲ್ಲ ಅಂತೆಲ್ಲ ಹೇಳಿದ್ರು. ಬಟ್ ಸುಪ್ರೀಂ ಕೋರ್ಟ್ ಹ್ಯಾಸ್ ಗಿವನ್ ಎ ವೆರಿ ಗುಡ್ ಡಿಸಿಷನ್ ದಟ್ ಈವನ್ ದ ಪರ್ಸನಲ್ ಲಾಸ್ ಲ್ಯಾಕ್ ಆಫ್ ದೇರ್ ಓನ್ ಥಿಂಗ್ಸ್, ಪರ್ಸನಲ್ ಲಾಸ್ ಅಲ್ಲಿ ಎಲ್ಲೂ ಪ್ರಾಫಿಟ್ ಆತರ ಹೇಳಿಲ್ಲ, ಇವನ್ನ ತಗೊಳ್ಬೇಕಂದ್ರ ಇಶ್ಯೂಸ್ ರೇಸ್ ಆಗಿ ಎರಡು ಇದರಲ್ಲಿ ಏನಂದ್ರೆ, ವೆದರ್ ದ ಪ್ರಾಕ್ಟೀಸ್ ಆಫ್ ತಲಾಕ್ ಬಿ ದಟ್ ಅನ್ ಎಸೆನ್ಷಿಯಲ್ ಪ್ರಾಕ್ಟೀಸ್ ಆಫ್ ಇಸ್ಲಾಂ ಅಂಡ್ ವೆದರ್ ದಿಸ್ ಪ್ರಾಕ್ಟೀಸ್ ಆಫ್ ಟ್ರಿಪಲ್ ತಲಾಕ್ ವೈಲೇಟ್ಸ್ ಫಂಡಮೆಂಟಲ್ ರೈಟ್ಸ್ ಆಫ್ ಆರ್ಟಿಕಲ್ 14, 15, 21, 25 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ. ಸೊ ಆರ್ಗ್ಯುಮೆಂಟ್ ಎಲ್ಲ ಆದ್ಮೇಲೆ ಡಿಸಿಷನ್ ಏನ್ ಕೊಡ್ತು, ಇಸ್ಲಾಂ ಅಲ್ಲಿ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ದೇರ್ ಇಸ್ ನೋ ಥಿಂಗ್ ಹ್ಯಾಸ್ ಟು ಬಿ ಮೇಂಟೈನ್ ಇನ್ ದ ಇಸ್ಲಾಂ ಅಲ್ಲಿ ಆ ತರ ಇಲ್ಲ. ಜೊತೆಗೆ ಏನು ಟ್ರಿಪಲ್ ತಲಾಕ್ ಏನಿದೆ, ಹೌದು ಅದು ಆರ್ಟಿಕಲ್ 14 ಇದರಲ್ಲಿ ವೈಲೇಷನ್ ಆಗುತ್ತೆ. ಯಾಕಂದ್ರೆ ಅವರಿಗೆ ಒಬ್ರಿಗೆ ಮಾತ್ರ ಅದರ ಅವಕಾಶವನ್ನ ಕೊಟ್ಟಿರೋದು, ಇನ್ನೊಬ್ರಿಗಿಲ್ಲ. ಹಾಗಾಗಿ ಫೇತ್ ಆಫ್ ದಿ ಮೆಂಬರ್ಸ್ ಅನ್ನ ಇದ್ರಲ್ಲಿ ತಗೊಳ್ಬೇಕಾಗುತ್ತೆ. ಅನ್ಕಾನ್ಸ್ಟಿಟ್ಯೂಷನ್, ಇದನ್ನ ಪರ್ಸನಲ್ ಲಾದಲ್ಲಿ ಈ ರೀತಿಯ ಲಾ ಇರೋದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಡಿಸೈಡ್ ಮಾಡಿದೆ ಈ ಶಾಯಿರಾ ಭಾನು ಕೇಸಲ್ಲಿ. ಹಾಗಾಗಿ ಅವರಿಗೂ ಕೂಡ ಪರ್ಸನಲ್ ಅಂದ್ರೆ ಏನ್ ಇವಾಗ ಬೇರೆ ಲಾಸ್ಗಳು ನಮ್ದು ಡೈವೋರ್ಸ್ ಆಕ್ಟ್ಗಳು ಏನಿದೆಯಲ್ಲ ಅವರಿಗೆ ಸಂಬಂಧಿಸಿದಂತೆ ಅದರ ಮೇಲೆ ನೀವು ಹೋಗ್ಬೇಕು ಅಂತ ಹೇಳಿದ್ರು. ಪರ್ಸನಲ್ ಲಾಸ್ ಅನ್ನ ಚೇಂಜ್ ಮಾಡಿದಂತಹ ಲ್ಯಾಂಡ್ ಮಾರ್ಕ್ ಇದಾಗಿದ್ರಿಂದ ಅದನ್ನ ನೀವು ಗಮನ ಹರಿಸ್ಕೋಬೇಕಾಗುತ್ತೆ. ನೆಕ್ಸ್ಟ್ ಒನ್ ಈಸ್ ಜಸ್ಟಿಸ್ KS ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಲಾಸ್ಟ್ 2 ಕೇಸ್ ಇದೆ ಇನ್ನ ಅಷ್ಟೇ. ಜಸ್ಟಿಸ್ KS ಪುಟ್ಟಸ್ವಾಮಿ ಇದು ಏನಕ್ಕೆ ಇಂಪಾರ್ಟೆಂಟು? ಆಧಾರ್ ಕೇಸ್. ಎಸ್, ಇದರಲ್ಲೂ ಕೂಡ ಆಧಾರ್ ಕೇಸ್ ಆರ್ಟಿಕಲ್ 14, 19, 21 ನಲ್ಲಿ ರೈಟ್ ಟು ಪ್ರೈವೇಸಿಯಲ್ಲಿ ಆಧಾರನ ಇಂಪ್ಲಿಮೆಂಟ್ ಮಾಡ್ಬೇಕಾ, ಆಧಾರನ ಎಲ್ಲದಕ್ಕೂ ಅಂದ್ರೆ ಇವಾಗ ಸಮ್ಮರಿ ಆಫ್ ಫ್ಯಾಕ್ಟ್ಸ್ ಯುನಿಕ್ ಐಡೆಂಟಿಫಿಕೇಶನ್ ಫಾರ್ BPL ಫ್ಯಾಮಿಲೀಸ್ ವಾಸ್ ಎ ಪ್ರಾಜೆಕ್ಟ್ ವಿಚ್ ವಾಸ್ ಇನಿಷಿಯೇಟೆಡ್ ಇನ್ ದ ಗವರ್ನಮೆಂಟ್ ಆಫ್ ಇಂಡಿಯಾ. ಗವರ್ನಮೆಂಟ್ ಇಂಡಿಯಾ UIDI ಅಂದ್ರೆ ತನ್ನದೇ ಆದಂತ ಯುನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿಯನ್ನ ತಗೊಂಡ್ ಬರ್ಬೇಕು. ಅದೊಂದು ಅಥಾರಿಟಿ ಆಫ್ ಇಂಡಿಯಾನ ಅದನ್ನ ಸ್ಟಾರ್ಟ್ ಮಾಡ್ತು. ನ್ಯಾಷನಲ್ ಐಡೆಂಟಿಫಿಕೇಶನ್ ತರ್ತೀವಿ, ಈ ಆಧಾರ್ ಕಾರ್ಡ್ ಅನ್ನ ತಗೊಂಡ್ ಬರ್ತೀವಿ, ಅದರಲ್ಲಿ ಅವರಿಗೆ ಆದಂತಹ ಒಂದು ಗುರುತಿರುತ್ತೆ ಅಂತ. ಬಟ್ ಮೆನಿ ಆರ್ ಚಾಲೆಂಜ್ ಇಟ್, ಯಾಕಂದ್ರೆ ಇದರಿಂದ ಪ್ರೈವೇಸಿ ಹೋಗುತ್ತೆ. ಆಲ್ರೆಡಿ ವೋಟರ್ ಐಡಿಸ್ ಹಾಕಿತ್ತು, ಇದು ಹಾಕೋದ್ರಿಂದ ಅಥೆಂಟಿಕೇಶನ್ ಕೊಡೋದ್ರಿಂದ ನಾವು ನಮ್ಮದೆಲ್ಲದು ನಮ್ಮ ಪರ್ಸನಲ್ ಇಶ್ಯೂಸ್ ಇದೆಲ್ಲ ಬರುತ್ತೆ ಅಂತ. ಬಟ್ ಕೋರ್ಟ್ ಹೆಲ್ಡ್ ದಟ್ ರೈಟ್ ಟು ಪ್ರೈವೇಸಿ ಇದೇನು ವೈಲೇಷನ್ ಮಾಡೋದಿಲ್ಲ. ಸೊ ಇಟ್ ಈಸ್ ಎ ಲ್ಯಾಂಡ್ ಮಾರ್ಕ್ ಸ್ಟೆಪ್ ಟೇಕನ್ ಬೈ ದಿ ಗವರ್ನಮೆಂಟ್ ಆಫ್ ಇಂಡಿಯಾ ಟು ಮೇಂಟೈನ್. ಯಾಕಂದ್ರೆ ಯಾವ್ದೆಲ್ಲ ಸ್ಕೀಮ್ಸ್ ಅನ್ನ ಕೊಡ್ತಾರೆ ಅದನ್ನೆಲ್ಲ ಅವರು 2 ಸಲ ಅಂದ್ರೆ ಒಬ್ರು 2 ಸಲ ತಗೊಳಕ್ ಆಗದೆ ಇರೋದನ್ನ ತಡೆಯೋದಕ್ಕೋಸ್ಕರ ಇದೊಂದು ಐಡೆಂಟಿಫಿಕೇಶನ್ ಮೆಥಡ್ ತಂದಿದ್ದಾರೆ. ಸೊ ಇಟ್ ಈಸ್ ಕರೆಕ್ಟ್ ಅಂತ ಹೇಳ್ಬಿಟ್ಟು KS ಪುಟ್ಟಸ್ವಾಮಿ ಕೇಸಲ್ಲಿ ಹೇಳ್ತು. ನೆಕ್ಸ್ಟ್ ಈಸ್ ಇಂಡಿಯನ್ ಯಂಗ್ ಲಾಯರ್ಸ್ ಅಸೋಸಿಯೇಷನ್ ವರ್ಸಸ್ ದ ಸ್ಟೇಟ್ ಆಫ್ ಕೇರಳ. ಇದರಲ್ಲಿ ಏನಾಗಿತ್ತು ಇಂಡಿಯನ್ ಯಂಗ್ ಲಾಯರ್ಸ್ ಅಲ್ಲಿ? ಅಯ್ಯಪ್ಪ ಟೆಂಪಲ್, ಶಬರಿಮಲೆ, ಆರ್ಟಿಕಲ್ 14, 15, 17, 25, 26 ಅಲ್ಲಿ ರೈಟ್ ಟು ವರ್ಷಿಪ್ ಮೇಲ್ ಫಿಮೇಲ್ ಇಬ್ರಿಗೂ ಕೂಡ ಕೊಡ್ಬೇಕಾ, ರಿಲಿಜಿಯನ್ಸ್ ಆರ್ಟಿಕಲ್ 25, 26 ಎಲ್ಲದನ್ನು ತಗೊಂಡ್ ಬಂದ್ರು ಇದ್ರಲ್ಲಿ. ಟು ನೋ ಮೋರ್ ಅಬೌಟ್ ದಿ ಶಬರಿಮಲ ಕೇಸ್, ವೆದರ್ ವಿ ಕ್ಯಾನ್ ಸಮ್ಮರಿ ಆಫ್ ಫ್ಯಾಕ್ಟ್ಸ್ ಅಲ್ಲಿ ಏನಾಗುತ್ತೆ, ಇನ್ ದ ಟೆಂಪಲ್ ಡೆಡಿಕೇಟೆಡ್ ಅಯ್ಯಪ್ಪನ್ ಶಬರಿಮಲ, ವೆದರ್ ಫಿಮೇಲ್ ಹ್ಯಾವ್ ದ ಅಥಾರಿಟಿ ಟು ಎಂಟರ್ ಇನ್ ಟು ದಟ್, ವುಮೆನ್ಗೆ ಇದೆಯಾ, ಯಾಕೆ ರಿಸ್ಟ್ರಿಕ್ಟೆಡ್ ಮಾಡಿದ್ದಾರೆ ಅಂತ. ಮಿನಿಸ್ಟ್ರಿ ಏಜ್ ಅಲ್ಲಿ ಮಾತ್ರ ಅದನ್ನ ರಿಸ್ಟ್ರಿಕ್ಟೆಡ್ ಮಾಡಿದ್ದಾರೆ, ಎಲ್ರು ಹೋಗ್ಬಹುದು ಅಂತ ಹೇಳ್ಬಿಟ್ಟು ಎಲ್ಲ ಇದ್ ಮಾಡ್ತು. ಬಟ್ ಅವ್ರು ಏನ್ ಹೇಳಿದಂದ್ರೆ ಬಿಕಾಸ್ ದೇ ಆರ್ ಯೂಸಿಂಗ್ ದೇರ್ ಕಲ್ಚರಲ್ ಐಡೆಂಟಿಫಿಕೇಶನ್, ನಾವೇನ್ ಫಿಮೇಲ್ಸ್ ಅನ್ನ ತಗೋ ಬರ್ಬೇಡಿ ಅಂತ ಹೇಳಲ್ಲ, ಬಿಫೋರ್ ದೇ ಆರ್ ಅಟೈನಿಂಗ್ ದ ಏಜ್ ಆಫ್
ಪ್ಯೂಬರ್ಟಿಗೆ ಬರುವ ಮುಂಚೆ ಅಥವಾ ಆ ನಂತರದಲ್ಲಿ ಅದನ್ನ ಕಂಪ್ಲೀಟ್ ಆದಾಗ ಅವರಿಗೆ ಅವಕಾಶವನ್ನ ಕೊಟ್ಟಿದ್ದೀವಿ. ಕೆಲವೊಂದು ಯಾಕೆಂದ್ರೆ ಅಯ್ಯಪ್ಪ ನಾವು ಮೊದಲೇ ರಿಲಿಜಿಯಸ್ ಆಸ್ಪೆಕ್ಟ್ ಅನ್ನ ತಗೊಂಡಿರೋದ್ರಿಂದ ಹಾಗಾಗಿ ಆ ಸಂದರ್ಭದಲ್ಲಿ ನಾವು ಅವರಿಗೆ ಅವಕಾಶವನ್ನ ಕೊಡೋದಿಲ್ಲ ಅಂತ ಹೇಳ್ತು. ಸೊ ಅದು ಸ್ಟಿಲ್ ಅದು ಕ್ವಶನ್ ಏನೇ ಇದಕ್ಕೆ ಹೋದ್ರು ಕೂಡ ಪಿಟಿಷನರ್ ಇಂಡಿಯನ್ ಲಾಯರ್ಸ್ ಅವರು ಲಕ್ಷ್ಮೀ ಶಾಸ್ತ್ರಿ, ಪ್ರೇರಣಾ ಕುಮಾರ್ ಯಲಕಣ್ಣ ಅವರೆಲ್ಲ ಏನ್ ಕೇಳಿದ್ರು ಅಂತ ಹೇಳಿದ್ರೆ ಅವಕಾಶವನ್ನ ಮಾಡ್ಕೊಡಿ ಎಲ್ಲ ಟೈಮ್ ಅಲ್ಲೂ ಅಂತ ಹೇಳ್ಬಿಟ್ಟು. ಏನ್ ಬಂತು ಇದ್ರಲ್ಲಿ? ವುಮೆನ್ ಎಂಟ್ರಿ ಕೊಡ್ಬೋದಾ? ಆರ್ಗ್ಯುಮೆಂಟ್ಸ್ ಇನ್ ಫೇವರ್ ಆಫ್ ವುಮೆನ್ ಎಂಟ್ರಿನೇ ಬರ್ಲಿ ಅಂತ ಹೇಳ್ಬಿಟ್ಟು. ಬಟ್ ಆದ್ರೆ ಕೋರ್ಟ್ ಎರಡು ರೀತಿಯಲ್ಲೂ ಹೇಳ್ತು. ಏನಂತ ಹೇಳ್ತು ಅಂತ ಹೇಳಿದ್ರೆ, ರೇಷಿಯೋ ಡಿಸಿಡೆಂಟಿ ಜುಡಿಷಿಯಲ್ ಡಿಸಿಷನ್ ನ ಬೇಸ್ಡ್ ಆಗಿ ಇಟ್ಕೊಂಡು ಇದೆ ನಿಮಗೆ ಫ್ರೀಡಮ್ ಆಫ್ ರಿಲಿಜನ್ಸ್, ವುಮೆನ್ಸ್ ಗೆ ಪ್ರಾಕ್ಟೀಸ್ ಇದೆ. ಶಬರಿಮಲೆ ಟೆಂಪಲ್ ಅಲ್ಲಿ ರಿಸ್ಟ್ರಿಕ್ಷನ್ಸ್ ಏನ್ ಹಾಕಿದ್ದಾರೆ ಅದೆಲ್ಲ ಅನ್ಕಾನ್ಸ್ಟಿಟ್ಯೂಷನಲ್ ಅನಿಸ್ತಿದೆ. ಯಾಕಂದ್ರೆ ಪಬ್ಲಿಕ್ ವರ್ಷಿಪ್ ಇರುವಂತಹ ಜಾಗದಲ್ಲಿ ಅನ್ಕಾನ್ಸ್ಟಿಟ್ಯೂಷನಲ್ ಆಗಿ ನೀವು ಮಾಡೋದು ಕಸ್ಟಮ್ ಇದೆ ಅಂತ ಹೇಳ್ಬಿಟ್ಟು ಡಿವೋಷನ್ ಗೆ ಅವಕಾಶವನ್ನ ಮಾಡಿಕೊಡದೆ ಇರೋದು ತಪ್ಪು. ಒಬಿಟ ಡಿಕ್ಟಮ್ ಅನ್ನ ನೋಡ್ಕೊಳ್ತಾ ಹೋದ್ರೆ ಡೌಟ್ ಬರುತ್ತೆ ಇಲ್ಲಿ ಆ ಪ್ರಾಕ್ಟೀಸ್ ನ ಕರೆಕ್ಟ್ ಆಗಿ ತಗೊಂಡ್ ಬರ್ತಿದಾರಾ ಇಲ್ವಾ ಅಂತ ಹೇಳ್ಬಿಟ್ಟು. ಸೊ ಆ ನಂತರದಲ್ಲಿ ಇದಕ್ಕೆ ಕ್ರಿಟಿಕಲ್ ಅನಾಲಿಸಿಸ್ ಬಂತು. ಎಲ್ಲ ಜಸ್ಟಿಸ್ ಗಳೇ ಕ್ರಿಟಿಕಲ್ ಅನಾಲಿಸಿಸ್ ಮಾಡಿದ್ರು. ವೆದರ್ ದ ಕೇರಳ ಇದು ತಗೊಂಡ್ ಬರ್ತಿರೋದು ಕರೆಕ್ಟಾ ಏನು ಅಂತ ಇಂಡಿವಿಜುವಲ್ ಆಗಿ ಎಲ್ಲ ತಗೊಂಡಾಗ ಇಟ್ ಇಸ್ ಡಿಸ್ಟ್ರಾಕ್ಟ್ ಕೇಸ್ ಡಿಸ್ಕ್ರಿಪ್ಷನ್ ಅದು ಡಿಸ್ಟ್ರಾಕ್ಟ್ ಆಗ್ಬಹುದು. ಹಾಗಾಗಿ ಮೆನಿಸ್ಚರಿಂಗ್ ಇಯರ್ಸ್ ಅಲ್ಲಿ ಎಂಟರಿಂಗ್ ದ ಶಬರಿಮಲೆ ಟೆಂಪಲ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್. ಅವರು ಮೆನಿಸ್ಚರಿಂಗ್ ಇಯರ್ಸ್ ಅಲ್ಲಿ ಹೋಗೋದು ಅನ್ಕಾನ್ಸ್ಟಿಟ್ಯೂಷನಲ್ ಅನ್ನೋದನ್ನ ತಗೊಂಡಾಗ ಕರೆಂಟ್ ಸ್ಟೇಟಸ್ ಏನ್ ಮಾಡಿದ್ರು, ಪಿಟಿಷನ್ ಫೈಲಿಂಗ್ ಚಾಲೆಂಜ್ ದ ಜಡ್ಜ್ಮೆಂಟ್ ಪೆಂಡಿಂಗ್, ಇನ್ನು ಅದು ಪೆಂಡಿಂಗ್ ಅಲ್ಲಿ ಇದೆ. ಮಿನಿಸ್ಟ್ರಲ್ ಇಯರ್ ಅಲ್ಲಿ ನಾವು ಹೋಗ್ಬಾರ್ದು. ಇವನ್ ಎಲ್ಲರೂ ನಾವು ಯಾವ ಟೆಂಪಲ್ಗೂ ಹೋಗಲ್ಲ. ಅವ್ರು ಅದನ್ನಷ್ಟೇ ಹೇಳಿದ್ದಾರೆ, ಅದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿದೆ ಇವಾಗ ಸದ್ಯಕ್ಕೆ. ಬಟ್ ಇನ್ನು ಅದನ್ನ ರಿವ್ಯೂ ಹಾಕೊಂಡಿದ್ದಾರೆ, ನಾವು ಬಿಡೋದಿಲ್ಲ ಮಿನಿಸ್ಟ್ರಲ್ ಇಯರ್ ಅಲ್ಲಿ ಅಂತ. ಬಟ್ ಸ್ಟಿಲ್ ಅದನ್ನ ಸ್ಟೇಟಸ್ ಮೇಂಟೈನ್ ಮಾಡ್ತಿದ್ದಾರೆ. ಏನಂದ್ರೆ ಬಿಫೋರ್ ಪ್ಯೂಬರ್ಟಿ ಬರೋ ತರ, ಆ ನಂತರದಲ್ಲಿ ಮುಗಿಸಿದರಂತಹ ಬರೋ ತರ. ಬಟ್ ಸ್ಟಿಲ್ ಇನ್ನು ಇದಕ್ಕೆ ಕರೆಕ್ಟ್ ಆಗಿ ಅಂದ್ರೆ ಯಾಕಂದ್ರೆ ರಿವ್ಯೂ ಪೆಂಡಿಂಗ್ ಇರೋದ್ರಿಂದ ವಿ ಕೆನಾಟ್ ಮೇಕ್ ಇಟ್. ಬಟ್ ನೀವು ಅದನ್ನ ಹೇಳ್ಬೋದು ಏನಂದ್ರೆ ಮೆನಿಸ್ಟ್ರಿಂಗ್ ಇಯರ್ಸ್ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿದೆ, ಬಟ್ ಇಟ್ ಈಸ್ ಪೆಂಡಿಂಗ್ ವಿತ್ ರಿವ್ಯೂ ಅಂತ ಹೇಳ್ಬಿಟ್ಟು. ನೋಡೋಣ ಆ ರಿವ್ಯೂ ಮಾಡ್ಕೊಂಡು ದೆನ್ ವಾಟ್ ದೇ ಎಕ್ಸಾಕ್ಟ್ಲಿ ಗಿವ್ ದ ಡಿಸಿಷನ್ ಆನ್ ಇಟ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ದ ಲಾಸ್ಟ್ ಕೇಸ್ ವಿಚ್ ಇಸ್ ದ ಕಾಮನ್ ಕಾಸ್ ಎ ರಿಜಿಸ್ಟರ್ಡ್ ಸೊಸೈಟಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಈ ಒಂದು ಪ್ರಕರಣದಲ್ಲಿ issues ಏನ್ ರೇಸ್ ಆಗಿತ್ತು. The right to life which is revered under Article 21 of the Indian Constitution also comprises the liberty to lose one's life with no penalty. It is an institution of passive euthanasia allowed to living will of patients in India. Whether there exists difference between passive and active euthanasia. Is there any advancement proposed by the Law Commission in India regarding provisions of euthanasia? Whether any right is given to an individual to scrap medical treatment consisting of termination from life activity of oppose. So, ಇಲ್ಲಿ ಏನಾಗಿತ್ತು, ಆರ್ಟಿಕಲ್ 21 ಅನ್ನ ತಗೊಂಡ್ರು. ಯಾಕಂದ್ರೆ ಆರ್ಟಿಕಲ್ 21 ನಿಮಗೆ ರೈಟ್ ಟು ಲೈಫ್ ಕೊಟ್ಟಿದೆ, ರೈಟ್ ಟು ಡೆತ್ ಅನ್ನ ಕೊಟ್ಟಿಲ್ಲ, ರೈಟ್ ಟು ಹ್ಯಾಂಗ್ ಅನ್ನ ಕೊಟ್ಟಿಲ್ಲ. ನಿನಗೆ ಇಷ್ಟ ಬಂದಂಗೆ ನೀನ್ ಸಾಯ್ಬೋದು ಅಥವಾ ನಿನಗೆ ಇಷ್ಟ ಬಂದಂಗೆ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನ್ನೋದನ್ನ ಕೊಟ್ಟಿಲ್ಲ. ಈ ಪ್ರಕರಣದಲ್ಲಿ ಏನಾಯ್ತು, ಐತಾಂಶಿಯ ಅಂತ ಹೇಳ್ಬಿಟ್ಟು ಯಾವ ವ್ಯಕ್ತಿ ಆತನಿಗೆ ಜೀವನದಲ್ಲಿ ಜಿಗುಪ್ಸೆವನ್ನಾಗಿದೆ ಅಥವಾ ಅವನಿಗೆ ಯಾವುದೋ ಒಂದು ಮಾರಣಾಂತಿಕ ಕಾಯಿಲೆಗಳಿದೆ, ಅಥವಾ ಡೆತ್ ಬೆಡ್ ಅಲ್ಲಿ ಇದ್ದಾರೆ, ಅವ್ರಿಗೆ ಏನೋ ಗೊತ್ತಾಗ್ತಾ ಇಲ್ಲ, ಕೋಮಾ ಸ್ಟೇಜ್ ಅಲ್ಲಿ ಇದ್ದಾರೆ, ಅಂತಹದಲ್ಲಿ ಇದ್ದಾಗ ಅಂತವರಿಗೆ ಅಟ್ಲೀಸ್ಟ್ ಅವ್ರು ಅದರಿಂದ ಹೊರಗ್ ಬರ್ಲಿಕ್ಕೋಸ್ಕರ ಈ ರೀತಿ ಹಿತಂಶಯನ್ನ ಕೊಡುವುದು ಸರಿಯೋ ತಪ್ಪು ಅಂತ ಪಾಸಿಟಿವ್ ಮತ್ತೆ ನೆಗೆಟಿವ್ ಬಂತು. ನಿಮಗೆ ಗೊತ್ತಿರ್ಬೋದು, 18 ವರ್ಷಕ್ಕೆ ಯಾರದು ಶೀಸ್ ಮೆಡಿಕಲ್ ಹಾಸ್ಪಿಟಲ್ ಅಲ್ಲಿ ಇದ್ರಲ್ಲ ಡೆಲ್ಲಿಯಲ್ಲಿ. ಸೊ 62 ಇಯರ್ಸ್ಗೆ ಅವಳು ಡೆತ್ ಆದ್ಲು. ಅವಳು ಅಂದ್ರೆ ತನ್ನ ಫೆಲೋ ಇದರಿಂದಾನೆ ರೇಪ್ ಆದವಳು. ಎನಿವನ್ ಕ್ಯಾನ್ ಗಿವ್ ದಟ್ ನೇಮ್? ಯಾವ್ದದು? ಈಗಲೂ ಕೂಡ ಅವಳ ಹೆಸರಲ್ಲಿ ಇದೆ ಅದು ಮೆಡಿಕಲ್. ಡೆಲ್ಲಿಯಲ್ಲಿ ಅವಳಿಗೆ ರೇಪ್ ಆಯ್ತು, ಅವಳ ಫೆಲೋ ಅರುಣಾ ಶರ್ಮಾ ಮ್ಯಾಮ್. ಅರುಣಾ ಶರ್ಮಾ ಕೇಸಲ್ಲಿ. ಅರುಣಾ ಶರ್ಮಾದಲ್ಲಿ ಅವಾಗ ಇದು ತುಂಬಾ ನಡೀತಾ ಇತ್ತು. ಮೋಸ್ಟ್ಲಿ 3 ಕೋಟಿಗೆ ಪ್ರಾಬ್ಲಮ್ಸ್ ಕೊಟ್ಟೇ ಇಲ್ದೇ ಇರೋ ಕಾಲೇಜ್ಗಳೇ ಇಲ್ಲ ಅನ್ಸುತ್ತೆ. ಅರುಣಾ ಶರ್ಮಾ ಕೇಸನ್ನು ಇದನ್ನ ಕೊಡ್ಬೇಕು ಅವರಿಗೆ, ಈ ತರ ನೀವು ತೊಂದರೆಯನ್ನ ಅರುಣಾ ಶರ್ಮಾ ಕೇಸಲ್ಲಿ ರಿಪೋರ್ಟ್ ಪಾಸಿಟಿವ್ ಎತೋನ್ಶಿಯನ ಅಟ್ಲೀಸ್ಟ್ ಕೊಟ್ರೆ ಅವಳದ್ರಿಂದ ಹೊರಗ್ ಬರ್ತಾಳೆ ಅಂತ ಹೇಳ್ಬಿಟ್ಟು ಐಸೋಲೇಷನ್ ರೈಟ್ ಟು ಐಸೋಲೇಷನ್ ಮಾಡಿದ್ರೆ ತಪ್ಪಾಗುತ್ತೆ ಅಂತೆಲ್ಲ. ಇದು ಪುಟ್ಟಸ್ವಾಮಿ ಕೇಸಲ್ಲೂ ಬಂತು, ಗಿಯಾನ್ ಕೌರಲ್ಲೂ ಬಂತು, ಅರುಣಾ ಶಾನ್ಭೋಗ್ ಕೇಸಲ್ಲೂ ಬಂತು.
ಜೊತೆಗೆ ಅನಾಲಿಸಿಸ್ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಲಿಬರ್ಟಿ ಟು ಡೈ ಕಮ್ಸ್ ಅಂಡರ್ ಆರ್ಟಿಕಲ್ 21 ವಾಸ್ ಫಸ್ಟ್ ರೈಸ್ ಇನ್ ರತಿನ್ ಯೂನಿಯನ್ ಆಫ್ ಇಂಡಿಯಾ. ಲಿಬರ್ಟಿ ಟು ಡೈ ಕೊಡ್ಬೇಕಾಗುತ್ತೆ ನೀವು ಅಂತ ರೈಸ್ ಮಾಡಿದ್ರು. ಬಟ್ ಆದ್ರೆ ಕೋರ್ಟ್ ಆರ್ಟಿಕಲ್ 21 ಯಾವಾಗ್ಲೂ ಕೂಡ ಹೇಳೋದೇನು, ಪ್ರೊಟೆಕ್ಷನ್ ಆಫ್ ಲೈಫ್, ಇಟ್ ಇಸ್ ನಾಟ್ ಗಿವನ್ ಬೈ ದಿ ಲಿಬರ್ಟಿ ಆಫ್ ಲೈಫ್ ಇಫ್ ಈಸ್ ಇನ್ ದ ಸರ್ಟೈನ್ ಕೇಸಸ್. ಅದನ್ನ ಒಪ್ಕೊಳ್ಬಹುದು ಸರ್ಟೈನ್, ಯಾಕಂದ್ರೆ ಅನಶಾನ್ ಬಗಲ್ ಕೊಟ್ಟಿರ್ಲಿಲ್ಲ. ಬಟ್ ಇವಾಗ ಕೆಲವೊಂದು ಈ ಪ್ರಕರಣಗಳಲ್ಲಿ ಮೋರ್ ಕೇಸ್ ಅದೇನಾದ್ರೂ ಬಂದ್ರೆ, ಇಫ್ ಇಟ್ ಈಸ್ ಥಿಂಗ್ ಎಲ್ಲಾ ರೀತಿಯಲ್ಲೂ ಆಗಿ, ಇಫ್ ದ ಪರ್ಸನ್ ಇಸ್ ನಾಟ್ ವಿಲ್ಲಿಂಗ್ ಟು ಕ್ರಿಸ್ಟಲೈಸ್ ಅನ್ನಂತ ಅಂದ್ರೆ, ಆಗ ಮೆಡಿಕಲ್ ಡೈರೆಕ್ಟಿವ್ ಹೆಲ್ಪ್ ಅನ್ನ ತಗೊಂಡು ಪೇಷಂಟ್ಸ್ ಸಫರಿಂಗ್ ಟರ್ಮಿನಲಿ ಡಿಸೀಸಸ್ ಅಂತ ಹಾಗಿದ್ರೆ ಎಂಡ್ ಈಸ್ ಲೈಫ್, ಆಗ ಮಾತ್ರ, ಇಫ್ ಇಟ್ ಈಸ್ ಇನ್ ಸರ್ಟೈನ್ ಕೇಸ್, ಡೈ ಆಗ್ಲಿಕ್ಕೆ ಅಂತಲ್ಲ, ಅವನಿಗೆ ಎಂಡ್ ಆಫ್ ದ ಲೈಫ್ ವರೆಗೂ ಸರ್ವೈವ್ ಆಗ್ಲಿ, ಆಗ ಮಾತ್ರ. ಅದು ಆಗ್ತಾನೆ ಇಲ್ಲ, ಎಂಡ್ ಇಲ್ವೇ ಇಲ್ಲ ಅಂದಾಗ ನೋಡೋಣ ಅಷ್ಟೇ ಹೇಳಿದೆ. ನೋಡೋಣ ಅಂದಿದೆ ಹೊರತು ಫುಲ್ಲು ರೀತಿಯಲ್ಲೂ ಅದಕ್ಕೆ ಕೊಟ್ಟಿಲ್ಲ. ಬಟ್ ಆದ್ರೆ ಎಕ್ಸ್ಪ್ಲೈನ್ ಮಾಡಿದೆ ಯಾಕೆ ಆರ್ಟಿಕಲ್ 21 ಅಲ್ಲಿ ರೈಟ್ ಟು ಡೈ ಅನ್ನ ಕೊಟ್ಟಿಲ್ಲ ಅನ್ನೋದನ್ನ. ಹಾಗಾಗಿ ಯಥೇಚ್ಛ ಕೊಡೋದ್ ಮುಂಟೆ ಲೀಗಾಲಿಟಿನ ಅಂದ್ರೆ ಕಾನೂನಾತ್ಮಕವಾದ ಎಲ್ಲಾ ಪ್ರೊಸೀಜರ್ ಆಗ್ಬೇಕು. ಈಗ ಕೊಡದೇ ಇದ್ರೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕೊಟ್ಬಿಟ್ರೆ ಏನ್ ಮಾಡ್ತಾರೆ, ಓಕೆ ನೀನ್ ಸರಿ ಇಲ್ಲ ಅಂತ ಎಲ್ಲರೂ ಅದಕ್ಕೆ ಕ್ಲೈಮ್ ಮಾಡ್ಲಿಕ್ಕೆ ಹೋಗ್ಬಿಡ್ತಾರೆ. ಅದ ಕಾನೂನಾತ್ಮಕವಾಗಿ ನ್ಯಾಯಾಲಯದ ಮುಂದೆ ಬಂದೇ ಅದಕ್ಕೆ ತೀರ್ಮಾನವನ್ನ ತೆಗೆದುಕೊಳ್ಳಬೇಕಾಗತ್ತೆ. ಅದಕ್ಕೆ ಪ್ರತಿಯೊಂದು ಸಲಹೆ, ಕ್ರಿಸ್ಟಲೈಸ್ ವ್ಯೂ ಆಫ್ ಪ್ರಾವಿಷನ್ಸ್ ಅಂದ್ರೆ ಪ್ರತಿಯೊಂದು ಮೆಡಿಕಲ್ ರಿಪೋರ್ಟ್ಸ್ ಇರೋ ಪ್ರತಿಯೊಂದು ಕೂಡ ಅಂತಹ ಗಂಭೀರದಲ್ಲಿ ಇದೆ, ಅದು ಎಂಡ್ ಆಗ್ತಿದೆ ಲೈಫ್ ಅಂದಾಗ ದೆನ್ ವಿ ಕ್ಯಾನ್. ಎಂಡ್ ಹಾಗೆ ಆಗುತ್ತೆ ಅನ್ನೋದಾದ್ರೆ ಇತಂಶ ಯಾಕೆ ಅವಶ್ಯಕತೆ ಇದೆ ಅನ್ನೋದನ್ನ ಇಲ್ಲಿ ಕ್ವಶನ್ ಮಾಡ್ತು. ಇಲ್ಲ ಅನ್ನೋದಾದ್ರೆ ದ ಲಾಸ್ಟ್ ರೆಸಾರ್ಟ್ ಅನ್ನೋದಾದ್ರೆ ಮಾತ್ರ ವಿ ಕ್ಯಾನ್ ಗ್ರಾಂಟ್, ಅದು ಸರ್ಜರೀಸ್ ಅಥವಾ ಬೇರೆ ಇದೆಲ್ಲ ಆದ್ರೆ. ಬಟ್ ಸ್ಟಿಲ್ ಇಟ್ ಈಸ್ ರಿವ್ಯೂಡ್, ಇದನ್ನು ಕೂಡ ರಿವ್ಯೂ ಮಾಡ್ತಿದ್ದಾರೆ, ಗ್ರಾಂಟ್ ಮಾಡಿದ್ದಾರೆ ಅಂತ ಕೆಲವರು ಹೇಳ್ತಾರೆ. ಬಟ್ ಸ್ಟಿಲ್ ಇಟ್ ಈಸ್ ಅಂಡರ್ ದಿ ರಿವ್ಯೂ. ಅದೇನಾದ್ರು ಗ್ರಾಂಟ್ ಆಯ್ತು ಅಂತ ಹೇಳಿದ್ರೆ ಅವಾಗ ಆರ್ಟಿಕಲ್ 21 ರೈಟ್ ಟು ಡೈ ಇದೆ ಅಂತ ಆಗ್ಬಿಡುತ್ತೆ. ಸೊ ಹಾಗಾಗಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅದನ್ನ ಕೊಟ್ಟಿಲ್ಲ. ಅವರು ಯಾರು ಅಂದ್ರೆ ಪೇಪರ್ಸ್ ಇರ್ಬೋದು, ಇದು ಏನ್ ಅವರು ಕಮೆಂಟ್ ಮಾಡಿದಾರಲ್ಲ, ಇಟ್ ಇಸ್ ರಾಂಗ್ ವೇ ದೇ ಆರ್ ಕಮೆಂಟೆಡ್. ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಅಂತ, ಬಟ್ ಸುಪ್ರೀಂ ಕೋರ್ಟ್ ಹ್ಯಾಸ್ ಮೇಡ್ ಇಟ್ ಕ್ಲಿಯರ್ ದಟ್ ಆರ್ಟಿಕಲ್ 21 ಇಟ್ ಇಸ್ ನೆವರ್ ಕಮ್ ಟು ದಿ ರೈಟ್ ಟು ಡೈ. ಯಾಕಂದ್ರೆ ರೈಟ್ ಟು ಡೈ ಕೊಟ್ಬಿಟ್ರೆ ನಮ್ಮಂತ ದೇಶದಲ್ಲಿ ಅದನ್ನ ಜಾಸ್ತಿ ಯೂಸ್ ಮಾಡ್ಕೊಂಡ್ಬಿಡ್ತಾರೆ ಅಷ್ಟೇ, ಎಲ್ಲದಕ್ಕೂ ರೈಟ್ ಟು ಡೈ ಇದೆ ರೈಟ್ ಟು ಡೈ ಅಂತ. ಬಟ್ ಸ್ಟಿಲ್ ಇಟ್ ಈಸ್ ರಿವ್ಯೂಡ್ ಬೈ ದಿ ಕೋರ್ಟ್ ಆಫ್ ಲಾ. ಅದನ್ನ ಹೇಗೆ ಶಾಬಾರನ್ನೇ ನಾವು ಅಷ್ಟು ದಿನ ಇಟ್ಕೊಂಡಿದೀವಿ, ಲಾಸ್ಟ್ ರೀಸನ್, ನಾವ್ ಯಾರನ್ನೂ ಕೂಡ ಅವರ ಜೀವನದಿಂದ ತೆಗೆಯುವಂತಹ ಅಧಿಕಾರ ಇಲ್ಲ ಅನ್ನೋದನ್ನ ಮತ್ತೆ ಮತ್ತೆ ಆರ್ಟಿಕಲ್ 21 ಅನ್ನ ಎತ್ತಿ ಹಿಡಿದಿದ್ದು ಇದೆ ಇದಕ್ಕೆ. ಹಾಗಾಗಿ ಪ್ರತಿಯೊಬ್ರು ಕೂಡ ಇದಕ್ಕೆ ಅತಿ ಹೆಚ್ಚಾಗಿ ಇದ್ ಮಾಡ್ಬೇಕಾಗತ್ತೆ, ಅಂದ್ರೆ ಗಮನ ಹರಿಸ್ಬೇಕಾಗತ್ತೆ. ಹಾಗಾಗಿ ಈ ಒಂದು ಪ್ರಕರಣನೂ ಕೂಡ ನಾವು ಲ್ಯಾಂಡ್ ಮಾರ್ಕ್ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಸೊ ಹಾಗಾಗಿ ಪ್ರತಿಯೊಬ್ರು ಕೂಡ ಈ ಮುಖ್ಯ ಪ್ರಕರಣಗಳನ್ನ ಏನು ಡಿಸಿಷನ್ಸ್ ಆಗಿದೆ ಅದ್ರ ಮೇಲೆ ಸ್ವಲ್ಪ ಗಮನ ಹರಿಸಿ. ಸೊ ಏನೇ ಡೌಟ್ಸ್, ನಾನು ಮೋಸ್ಟ್ ಆಫ್ ಆಲ್ ಸರ್ ಏನ್ ಕ್ವಶನ್ ಪೇಪರ್ ಕೊಟ್ಟಿದ್ರಲ್ಲ ಆ ಕ್ವಶನ್ ಪೇಪರ್ ಅನ್ನ ಪ್ರತಿ ಆಸ್ಪೆಕ್ಟ್ ನಾನು ಮುಗಿಸಿದೀನಿ, ಅಲಾಂಗ್ ವಿತ್ ದ ಕೇಸ್ ಲಾಸ್, ಕಾನ್ಸ್ಟಿಟ್ಯೂಷನ್ ಏನೇ ಇದ್ರು. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್ ಮೀ. ಎನಿ ಡೌಟ್ಸ್? ಯಾರಿಗಾದ್ರೂ ಡೌಟ್ಸ್ ಇದ್ರೆ ದಯವಿಟ್ಟು ಕೇಳ್ಬೋದು. ಸುಶೀಲಾ ಮೇಡಮ್ ಡೌಟ್ಸ್ ಏನಾದ್ರು ಇದೆಯಾ? ಕಾವ್ಯಶ್ರೀ ಅವರೇ ಡೌಟ್ ಏನಾದ್ರು ಇದೆಯಾ? ಚಂದ್ರಿಕಾ ಪಾಟೀಲ್ ಮೇಡಮ್, ಯು ಹ್ಯಾವ್ ಎನಿ ಡೌಟ್? ಎನಿ ಕ್ವೆರೀಸ್? PV ಪಾಟೀಲ್, ಅಂಬಿಕಾ ಜಿ, ಉದಯ್ ಸರ್, ಎನಿ ಡೌಟ್ ಸರ್? ಯು ಹ್ಯಾವ್ ಎನಿ ಡೌಟ್? ಮಲ್ಲು ಕಟ್ಟಿಮನಿ ಅವರೇ, ಎನಿ ಡೌಟ್? Sir, just for that, yes, just now have received a message from the DLSA that they are appointed me as a faculty coordinator from Anti-Drug Club as a member. Fantastic, madam. Fantastic. Congratulations, madam. Yes, sir. Notification issue. Thank you. ಅಭಿನಂದನೆಗಳನ್ನ ತಿಳಿಸ್ತೀವಿ ಮೇಡಮ್. ವಿಧಿ ಪ್ರಜ್ಞಾ ಕರ್ನಾಟಕ ಕಾನೂನು ಸ್ವಯಂ ಸೇವಾ ಸಂಸ್ಥೆಯಿಂದ ಅಭಿನಂದನೆಗಳು ತಿಳಿಸ್ತೀವಿ. ನಿಮ್ ಡೆಡಿಕೇಶನ್ ನೋಡ್ತಾ ಇದ್ರೆ ನಮ್ಗೆ ಬಹಳ ಸಂತೋಷ ಆಯ್ತು. ನನಗೆ ಏನಂತ ಅನಿಸ್ತು ಅಂತಂದ್ರೆ, ಹ್ಯುಮ್ಯಾನಿಟಿ ಇಸ್ ಎಬವ್ ಆಲ್ ಅಂತ ಅನಿಸ್ತು ನನಗೆ. ಹ್ಯುಮ್ಯಾನಿಟಿ ಅನ್ನೋದು ಎಲ್ಲದಕ್ಕಿಂತ ದೊಡ್ಡದು ಅಂತ ಅನಿಸ್ತು. ಆ ಹ್ಯುಮ್ಯಾನಿಟಿ ಒಂದು ಆಧಾರದ ಮೇಲೆ ಇವತ್ತು ನಾವು ಒಂದು ತುಂಬು ಹೃದಯದಿಂದ ಇಷ್ಟು ಗಂಟೆ ತಾವು ಬೆಳಗ್ಗೆಯಿಂದ ಸಂಜೆ ಏನು ತರಗತಿಗಳನ್ನ ತಗೊಂಡು ಮತ್ತು ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಅನ್ನ ಮಾಡಿ ಮತ್ತೆ ನಮಗೋಸ್ಕರ ತಾವು ಈ ಒಂದು ಟೈಮ್ ನ ಡೆಡಿಕೇಟ್ ಮಾಡಿದ್ರಲ್ಲ, ಅದಕ್ಕೆ ನಾವ್ ಎಷ್ಟು ಏನು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಆಗ್ತದೆ ಅಂತ ಭಾವಿಸ್ತಾ ನಾನು ತಮ್ಗೆ ತಮ್ಮ ಎಲ್ಲಾರ ಕಡೆಯಿಂದನೂ ಕೃತಜ್ಞತೆಗಳನ್ನ ತಿಳಿಸ್ತಾ ಇದ್ದೀನಿ ಮೇಡಮ್.
ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಮತ್ತೆ ನಾನು ನಿಮಗೂ ತಮ್ಮ ಅಷ್ಟೇ ಥ್ಯಾಂಕ್ ಯು ಸೇವೆಯನ್ನ ಸರ್ ಪಡ್ಕೊಡ್ತೀನಿ ಮೇಡಮ್. ಎಸ್ ಖಂಡಿತ ಫಾರ್ ಗಿವಿಂಗ್ ಎನ್ ಆಪರ್ಚುನಿಟಿ. ಥ್ಯಾಂಕ್ ಯು. ಮೋಸ್ಟ್ಲಿ ಫೀಡ್ಬ್ಯಾಕ್ ಏನ್ ಬಂತು ಸರ್ ಸ್ಟೂಡೆಂಟ್ಸ್ ಎಲ್ಲರಿಗೂ ಅರ್ಥ ಆಯ್ತಂತ? ಈಗ ಜಾಯಾ ಮೇಡಮ್ ಅವರು ಫೀಡ್ಬ್ಯಾಕ್ ಕೊಡ್ತಾರೆ. ನಮ್ಮ ಇವರು ಸಹ ಫ್ಯಾಕಲ್ಟಿ ಇದ್ದಾರೆ, ನಮ್ಮ ಜಾಯಾ ಅವರು ಮೇಡಮ್ ಅವರು ಕಲಬುರಗಿಯಲ್ಲಿ ಸೀನಿಯರ್ ಅಡ್ವೊಕೇಟ್ ಇದ್ದಾರೆ ಅವರು ಮೇಡಮ್ ಮಾತಾಡಿ ಮೇಡಮ್. ಜಾಯಾ ಮೇಡಮ್ ಅವರೇ. ಎಸ್ ಮ್ಯಾಮ್. ಮೇಡಮ್ ನಿಮ್ಮ ಲೆಕ್ಚರ್ ನಿನ್ನೆ ಮಿಸ್ ಮಾಡ್ಕೊಂಡೆ ಸ್ವಲ್ಪ. ನಾನು ಔಟ್ ಆಫ್ ಸ್ಟೇಷನ್ ಇದ್ದೆ, ಬಟ್ ಇವತ್ತು ಫೀಲ್ ಆಗ್ತಿದೆ ನಾನು ಯಾಕೆ ಮಿಸ್ ಆಯ್ತು ನಿನ್ನೆ, ನಾನು ಅಟೆಂಡ್ ಆಗ್ಬೇಕಾಗಿತ್ತಲ್ಲ ನಿನ್ನ ಅಂತ ಹೇಳಿ ಇವತ್ತಿಂದ ಕೇಳ್ಬಿಟ್ಟು. ತುಂಬಾ ಚೆನ್ನಾಗಿ ಬಂತು ಮೇಡಮ್ ತಮ್ಮ ಲೆಕ್ಚರ್. ಅಬ್ವಿಯಸ್ಲಿ ಬರ್ಲೇಬೇಕು, ತಾವು ಲೆಕ್ಚರ್ ಪ್ರಿನ್ಸಿಪಲ್ ಅಂದ್ಮೇಲೆ ರಿಯಲಿ ಏನಂತಂದ್ರೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ನಿಮ್ಗೆ. ನಮ್ಗೆ ಏನಾಗ್ತದೆ ಅಂತಂದ್ರೆ ತುಂಬಾನೇ ಒಂದ್ ರೀತಿಯಲ್ಲಿ ಹೇಗಾಯ್ತು ಅಂತಂದ್ರೆ ಸಾಕಷ್ಟು ಕ್ಲಿಯರ್ ಆಗಿ ಬಂತು. ಆಮೇಲೆ ಏನ್ ರಿಕ್ವೈರ್ಡ್ ಇತ್ತು, ಏನ್ ಕ್ವಶನ್ಗೆ ಸಂಬಂಧಪಟ್ಟಂತದ್ದೇ ಏನ್ ಆನ್ಸರ್ ಬೇಕಾಗಿತ್ತಲ್ಲ ನಮ್ಗೆ, ಅದನ್ನ ನಮ್ಗೆ ಸಿಕ್ತು ಅಂತ ಅನಿಸ್ತು ನಮ್ಗೆ. ಅಂತಂದ್ರೆ ಎಕ್ಸಾಮ್ ಬರೆಯೋರಿಗೆ ಈಗ ನಾನು ಕೆಲವೊಂದು ಕ್ಲಾಸಸ್ ಗಳನ್ನ ಸರ್ ನನ್ಗೆ ಚಾನ್ಸ್ ಕೊಟ್ಟಿದ್ರು, ನಾನು ಕ್ಲಾಸಸ್ ನಾನು ಪ್ರಯತ್ನ ಮಾಡಿದೀನಿ. ಆಮೇಲೆ ನಿಮ್ದು ಕ್ಲಾಸ್ ಕೇಳಿದಾಗ ನನಗೆ ಅನಿಸ್ತು ನಿಜವಾಗ್ಲೂ ತುಂಬಾನೇ ನೀವು ನಾಲೆಜಬಲ್ ಅಂತ ಅನಿಸ್ತು ಮೇಡಮ್. ಥ್ಯಾಂಕ್ ಯು. ತುಂಬಾನೇ ಓದಿದ್ದೀರಿ, ನಾಲೆಜ್ ಅವ್ರಿಗೆ ಶೇರ್ ಆದ್ರೆ ಸಾಕು. ಇಫ್ ದೇ ಆರ್ ಎಲ್ರು ಕೂಡ ಜಡ್ಜಸ್ ಆಗಿ, ಸೊ ನಿಮ್ ಮುಂದೆ ನಾವು ಬರ್ತೀವಿ. ಎಸ್ ಖಂಡಿತ, ನಮ್ಮ ವಿಶ್ವಾಸ ಯಾವಾಗ್ಲೂ ಅದೇ ಇರುತ್ತೆ ಮೇಡಮ್. ಗುರುಗಳು ಎಲ್ಲರಿಗಿಂತ ದೊಡ್ಡವರು ಮೇಡಮ್. ಖಂಡಿತ ಗುರುಸ್ಥಾನದಲ್ಲಿ ಇರೋರು ಎಲ್ಲರಿಗಿಂತ ದೊಡ್ಡವರು ಅಂತ ತಾವ್ ಹೇಳ್ಬೋದು. ಏನಾದ್ರು ನಮ್ಮ ಏನು ಆಸ್ಪಿರೆಂಟ್ಸ್ ಯಾರಿದ್ದಾರೆ, ಪಾರ್ಟಿಸಿಪೆಂಟ್ಸ್, ಜಡ್ಜಸ್ ಏನಾದ್ರು ಆದ್ರೆ ತಮ್ಮನ್ನ ಬಹಳ ನೆನಪಿಸ್ಕೋತಾರೆ, ಬಹಳ ಕೃತಜ್ಞತೆಯಿಂದ ಇರ್ತಾರೆ ಅಂತ ನಾನು ಭಾವಿಸ್ತೀನಿ. ದೊಡ್ಡದು ಏನು ಇಲ್ಲ, ಏನು ಇಲ್ಲ. ಸೊ ನಾವೇನೋ ಒಂದು ಅವರಿಗೆ ನಾಲೆಜ್ ಕೊಡ್ತಿದೀವಿ. ನಮ್ಮ ಅಕಾಡೆಮಿಲಿ ಪದೇ ತಾವು ಬಂದು ಇದರ ಒಂದು ಕಾರ್ಯಕ್ರಮಗಳನ್ನ ಮಾಡ್ಕೊಟ್ರೆ ಬಹಳ ಅನುಕೂಲ ಆಗುತ್ತೆ ಅಂತ ಭಾವಿಸ್ತೀನಿ ಮೇಡಮ್. ಬರ್ತೀನಿ ಸರ್, ನಾನು ಫ್ರೀ ಇದ್ದಾಗ ಖಂಡಿತ ಬರ್ತೀನಿ. ನನ್ಗೆ ಹೇಳಿದ್ನಲ್ಲ, ಎಲ್ಲಾ ಫ್ಯಾಕಲ್ಟಿಗಳಿಗೂ ಬಹಳ ಕೃತಜ್ಞತೆ ಅರ್ಪಿಸ್ತೀವಿ ಮೇಡಮ್. ರಾಧಿಕಾ ಮೇಡಮ್ ಅವರು ಬಹಳ ತುಂಬಾ ಚೆನ್ನಾಗಿ ಮಾತಾಡಿದ್ರು, ಎವಿಡೆನ್ಸ್ ಅನ್ನ ಹೇಳ್ಕೊಟ್ರು, ಬಹಳ ಅದ್ಭುತವಾಗಿ ಟೀಚರ್ನ ಮಾಡ್ಕೊಟ್ರು. ನೀವು ಸಹ ಚೆನ್ನಾಗಿ ಮಾಡ್ಕೊಟ್ರಿ. ಸರ್ನು ಒಂದ್ಸಲಿ ಕರ್ಸ್ಬೇಕು ಅಂತ ಇದೀನಿ ಮೇಡಮ್. ಕರ್ಸ್ತೀವಿ ಮೇಡಮ್, ಯಾವತ್ತನ್ನ ವರ್ಕ್ ಮಾಡ್ಕೊತೀವಿ. ಅವ್ರು ಇಲ್ಲ ಸರ್, ಸರ್ ಇಲ್ಲ, ಲೇಡಿ ಬಂದಿದ್ದಾರೆ. ಹೌದ್ರಾ? ಲೇಡಿ ಬಂದಿದ್ದಾರೆ, ಅವ್ರು ಇಲ್ಲ. ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಎವ್ರಿವನ್. ಗುಡ್ ನೈಟ್. ಮೋಸ್ಟ್ಲಿ ನಿಮ್ದು ಊಟ ಎಲ್ಲ ನಾನು ತಗೊಂಡೆ. ಸೊ ಥ್ಯಾಂಕ್ ಯು ಎವ್ರಿವನ್. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.